ಲೀಡರ್ಸ್ ಎಲ್ರಿಗೂ ನಮಸ್ಕಾರ ನಮಸ್ಕಾರ. ಓಕೆ, ಸ್ವಲ್ಪ ಸಣ್ಣ ಕಿರು ಪರಿಚಯ ಮಾಡ್ಬಿಡ್ತೀನಿ. ಆಲ್ರೆಡಿ ಟೈಮ್ ಆಗೋಗಿದೆ. ಸೊ ನಮಸ್ಕಾರ ಲೀಡರ್ಸ್, ನನ್ನ ಹೆಸರು ದಯಾನಂದ್ ಅಂತ, ಟೈಕಾನ್ ಟೀಮ್ ಇಂದ ಬಂದಿದ್ದೇನೆ. 1 ವರ್ಷದಿಂದ ಈ ಕಂಪನಿಯಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೇನೆ. 1 ವರ್ಷದಲ್ಲಿ 7 ರ್ಯಾಂಕ್ಗಳನ್ನ ನಾನು ಕಂಪ್ಲೀಟ್ ಮಾಡಿದ್ದೇನೆ. ಈ ರ್ಯಾಂಕ್ಗಳನ್ನ ಕಂಪ್ಲೀಟ್ ಮಾಡಲು ನನಗೆ ದಾರಿ ತೋರಿಸಿದಂತ ನನ್ನ ಗುರು, ನನ್ನ ತಾಯಿ, ನನ್ನ ಅಪ್ಲೈನ್ ಅಂತಲೇ ಹೇಳ್ಬೋದು, ಸುನೀಲಾ ಮೇಡಮ್ ಮತ್ತು ನಮ್ಮ ಮಾಯಿ ಸರ್, ಇವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೆ ಈ ಒಂದು ಸ್ಟೇಜಿಗೆ ಬಂದು ಈ ತರ ಒಂದು ಆಪರ್ಚುನಿಟಿ ನನಗೆ ಕೊಟ್ಟಂತ ನೀಡಿದಂತ ನಮ್ಮ ವಿ ಸ್ಟಾರ್ ವೆಲ್ನೆಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದ ಲಕ್ಷಾಂತರ ಕುಟುಂಬಗಳಿಗೆ ಅನ್ನದಾತರು, ಲಕ್ಷಾಂತರ ಜನರಿಗೆ ಕೋಟ್ಯಾಧಿಪತಿಯಾಗುವ ಯೋಗವನ್ನು ನೀಡಿದಂತ ಮಹಾನ್ ನಾಯಕ ಅಂತಲೇ ಹೇಳ್ಬೋದು, ಬಡವರ ಕಣ್ಮಣಿ, ಅನೇಕ ಬಿರುದುಗಳಿಂದ ನೀವೆಲ್ಲರೂ ಕರಿತೀರ ಅವ್ರನ್ನ. ನಮ್ಗೆ ಅದು ನಮ್ಮ ಇದರಲ್ಲಿ ನಾವು ಕರಿತೀವಿ. ನಮ್ಮ ನೆಚ್ಚಿನ ನಾಯಕರು ಮಿಸ್ಟರ್ ಅಫ್ಸರ್ ಹಿಂದೂಸ್ತಾನಿ ಸಾಹೇಬರಿಗೆ ಹೃದಯಪೂರ್ವಕ ವಂದನೆಗಳನ್ನ ತಿಳಿಸ್ತಾ ಇದ್ದೀನಿ. ಹಾಗೆ ನಮ್ಮ ಕಂಪನಿಯ ಫೈನಾನ್ಸ್ ಡೈರೆಕ್ಟರ್ ಆದಂತ OSR ಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೂ ಕಂಪನಿಯ ಜನರಲ್ ಮ್ಯಾನೇಜರ್ ಆದಂತ ನಮ್ಮ ಸೋಮು ಸರ್ಗೂ ಸಹ ನನ್ನ ಹೃದಯಪೂರ್ವಕ ವಂದನೆಗಳು. ಹಾಗೂ ಕೋರ್ ಲೀಡರ್, ಚೀಫ್ ಮ್ಯಾನೇಜರ್, ವೈಸ್ ಪ್ರೆಸಿಡೆಂಟ್, ಡೈಮಂಡ್ ಹಾಗೂ ರೂಬಿ ಡೈಮಂಡ್ ಎಲ್ಲ ನನ್ನ ಲೀಡರ್ಸ್ಗೆ ಹೃದಯಪೂರ್ವಕ ವಂದನೆಗಳು. ಇಂದಿನ ದಿನ ನೀಡಿರುವ ಈ ಬ್ಯೂಟಿಫುಲ್ ಆಪರ್ಚುನಿಟಿ ಬಗ್ಗೆ ತಿಳಿಸಲು ನಾನು ಬಂದಿದ್ದೇನೆ. ಇವತ್ತು ನಾನು ತಿಳಿಸ್ತಾ ಇರೋದು ಹೆಲ್ತ್, ಪ್ರಾಡಕ್ಟ್ ಮತ್ತೆ ಬಿಸ್ನೆಸ್. ಇದನ್ನ ನಾನು ತಿಳ್ಸಕ್ ಬಂದಿದ್ದೇನೆ ಲೀಡರ್ಸ್. ಎಲ್ರು ಯಾರ್ಯಾರು ಸುಮಾರು ಜನ ಲೀಡರ್ಸ್ ಸುಮಾರು ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಬಟ್ ನನ್ಗೂ ಇಂಗ್ಲಿಷ್ ಬರಲ್ಲ, ಇದು ನಾನು ಮೊದ್ಲೇ ಸ್ಪಷ್ಟಪಡಿಸಿರ್ತೇನೆ. ಸೊ ಒನ್ಲಿ ಕನ್ನಡ ನಂದು. ಯಾಕೆಂದ್ರೆ ನಾನೊಬ್ಬ ಜ್ಯೋತಿಷಿಯಾಗಿ ಇವತ್ತು ಈ ಇಂಡಸ್ಟ್ರಿಗೆ ಬಂದು ಇಷ್ಟು ಟಾಪ್ ಲೀಡರ್ ಬೆಳೆಯಕ್ಕೆ ಕಾರಣ ನನ್ನ ಟೀಮು ಸಹ ಇರುತ್ತೆ. ನನ್ನ ಟೀಮ್ಗೂ ಸಹ ಈ ಸಂದರ್ಭದಲ್ಲಿ ಹೃದಯಪೂರ್ವಕ ವಂದನೆಗಳು ಹೇಳುತ್ತಾ, ಮೊದಲಿಗೆ ಆರೋಗ್ಯನ ಬಗ್ಗೆ ನಾನು ತಿಳಿಸ್ಕೊಡ್ತೀನಿ. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಪ್ರಕಾರ ಶಾರೀರಿಕ ಮತ್ತು ಸಾಮಾಜಿಕ ಸಂಪೂರ್ಣ ಸುಸ್ಥಿತಿಯಲ್ಲಿರುವುದೇ ಆರೋಗ್ಯ ಅಂತ ಹೇಳ್ತೀನಿ ನಾನು. ಸ್ಪಷ್ಟವಾದ ಆರೋಗ್ಯ ಚೆನ್ನಾಗಿದ್ರೆ ಸ್ಪಷ್ಟವಾದ ಚಿಂತನೆ ಬರುತ್ತೆ, ಕೆಲಸದಲ್ಲಿ ಫಲಿತಾಂಶ ಉತ್ತಮವಾಗಿರುತ್ತೆ. ಉತ್ತಮ ಆರೋಗ್ಯವೇ ನಿಜವಾದ ಸಂಪತ್ತು ಅಂತ ಹೇಳ್ತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಲೀಡರ್ಸ್. ನೀವೇನಾದ್ರೂ ನಾನು ಲೀಡರ್ಸ್ ಅಂತ ಓಕೆನಾ ಅಂದಾಗ ನೀವೇನು ತಮ್ಗಿಮ್ ಕೊಡ್ಬೋದು ಅಷ್ಟೇ. ಸೊ ಮಾತಾಡಕ್ಕಾಗಲ್ಲ. ನೋಡಿ ಲೀಡರ್ಸ್, ನಾವು ದಿನ ಕುಟುಂಬಕ್ಕಾಗಿ ದುಡಿತೇವೆ, ಆದ್ರೆ ನಮ್ಮ ಆರೋಗ್ಯಕ್ಕಾಗಿ ಎಷ್ಟು ಸಮಯ ಕೊಡ್ತೀವಿ ಅನ್ನೋದೇ ತುಂಬಾ ಮುಖ್ಯ. ಯಾಕೆಂದ್ರೆ ನಮ್ಮ ಮಕ್ಕಳು, ನಮ್ಮ ಫ್ಯಾಮಿಲಿ ನಮ್ಮ ಮೇಲೆ ಅವಲಂಬಿತರಾಗಿದ್ದಾರೆ. ಆರೋಗ್ಯವಿದ್ರೆ ಮಾತ್ರ ನಮ್ಮ ಕನಸುಗಳನ್ನ ಸಕಾರ ಮಾಡ್ಕೊಳ್ಬಹುದು ಇಲ್ಲಿ, ಅಲ್ವಾ ಅಂದಾಗ ನೀವೊಂದು ತಂದು ಕೊಡ್ಬೋದು ಅಷ್ಟೇ. ಸೊ ಹಣ ಇಲ್ದಿದ್ರೆ ಮತ್ತೆ ಸಂಪಾದನೆ ಮಾಡ್ಬೋದು, ಬಟ್ ಆರೋಗ್ಯ ಕಳ್ಕೊಂಡ್ರೆ ಕುಟುಂಬದ ಕಣ್ಣಲ್ಲಿ ಕಾಣುವ ಭಯ ಅದು ಯಾವತ್ತೂ ಮರೆತು ಹೋಗಕ್ ಸಾಧ್ಯವಿಲ್ಲ ಲೀಡರ್ಸ್. ಸಾಧ್ಯ ಇಲ್ಲ. ನಂಬ್ತೀರಾ ಈ ಪದನ? ನಂಬಲೇಬೇಕು, ನೀವು ನಂಬಲೇಬೇಕು. ಯಾಕೆಂದ್ರೆ ಒಂದು ದಿನ ಹಾಸ್ಪಿಟಲ್ ಬೆಡ್ ಮೇಲೆ ನೀವು ಮಲಗ್ ನೋಡಿ ಯೋಚನೆ ಮಾಡ್ತಾನೆ ಆ ವ್ಯಕ್ತಿ, ನಾನು ಹಣದಿಂದೆ ಓಡ್ದೆ ಆದ್ರೆ ನನ್ನ ಆರೋಗ್ಯವನ್ನೇ ಮರೆತು ಬಿಟ್ಟೆ ಅಂತ ಆತ ಯೋಚನೆ ಮಾಡ್ತಾನೆ. ನಮ್ಮ ಮನೆಯಲ್ಲಿ ಯಾವುದೇ ಒಬ್ಬ ವ್ಯಕ್ತಿ ದುರ್ಬಲನಾದರೆ ತುಂಬಾ ಮೌನ ಆವರಿಸುತ್ತೆ ಫ್ರೆಂಡ್ಸ್. ನಮಗೆ ನಗು ಕಡಿಮೆ ಆಗುತ್ತೆ, ಆತ್ಮವಿಶ್ವಾಸ ಕುಗ್ಗುತ್ತೆ ನಮ್ಮ ಮನೆಯಲ್ಲಿ. ಆದ್ರಿಂದ ಆರೋಗ್ಯವೇ ನಮಗೆ ತುಂಬಾ ಮುಖ್ಯ. ನಾವು ನಮಗಾಗಿ ಬದುಕೋದಲ್ಲ, ನಮ್ಮ ಕುಟುಂಬಕ್ಕಾಗಿ ಬದುಕ್ತೇವೆ. ಆ ಕುಟುಂಬದ ಖುಷಿಗಾಗಿ ನಾವು ಆರೋಗ್ಯವಾಗಿ ಇರಬೇಕು. ಅದು ಹೇಗೆ ಎಂಬುದನ್ನ ನಾನಿಲ್ಲಿ ತಿಳಿಸ್ಕೊಡಕ್ ಬಂದಿದ್ದೀನಿ ಅಂತ ಹೇಳ್ತಾ, ಗಿರೀಶ್ ಸರ್ ಸ್ಲೈಸು ಇದ್ ಮಾಡಿ. ನಮ್ಮ ದೇಹ ನೋಡಿ ಜೀವಕೋಶಗಳಿಂದ ರಚನೆಯಾಗಿದೆ ಫ್ರೆಂಡ್ಸ್. ಈ ದೇಹಕ್ಕೆ ದಿನನಿತ್ಯ ನೀಡ್ತಕ್ಕಂತ ಆಹಾರ, ಪೌಷ್ಟಿಕ ಆಹಾರಗಳು ಯಾವ್ದ್ಯಾವ್ದು, ನಾವೇನ್ ಕೊಡ್ಬೇಕು ಈ ದೇಹಕ್ಕೆ? ಪೌಷ್ಟಿಕ ಆಹಾರ ಯಾವ್ಯಾವು? ತರಕಾರಿ, ಸೊಪ್ಪು, ಹಣ್ಣು, ಹಂಪ್ಲು, ವಿಟಮಿನ್, ಪ್ರೋಟೀನ್, ಮಿನಿರಲ್ಸ್, ಫೈಬರ್ಸ್ ಹಾಗೆ ನೀರು. ಇಷ್ಟು ದೇಹಕ್ಕೆ ಪ್ರತಿನಿತ್ಯ ನಾವು ಕೊಡ್ಬೇಕು. ಆದ್ರೆ ನಾವಿದನ್ನೆಲ್ಲ ಯಾವುದು ನಮ್ಮ ಜೀವನದ ಒತ್ತಡದಿಂದ ಯಾವುದನ್ನು ದಿನನಿತ್ಯ ನಾವು ಸೇವನೆ ಮಾಡ್ತಾ ಇಲ್ಲ. ಇವಿಷ್ಟು ದೇಹಕ್ಕೆ ಕೊಡಬೇಕು, ಆದ್ರೆ ಸೇವನೆ ಮಾಡ್ತಾ ಇಲ್ಲ.
ಆದ್ರೆ ಅದರಿಂದ ಬರ್ತಕ್ಕಂತ ಕಾಯಿಲೆಗಳು ಒಂದ ಎರಡ ಲೀಡರ್ಸ್, ಸುಮಾರು ಕಾಯಿಲೆಗಳು ಬರ್ತಾ ಇದೆ. ಡಯಾಬಿಟಿಸ್, ಕ್ಯಾನ್ಸರ್, ನರದಮನ, ಹೃದಯಾಘಾತ, ದೃಷ್ಟಿದೋಷ, ಮರವಿನ ಕಾಯಿಲೆ, ಜೀರ್ಣಕ್ರಿಯೆ, ಇನ್ನೂ ಅನೇಕ ಕಾಯಿಲೆಗಳು ನಾವು ಬರ್ತಾ ಇದೆ. ಒಳ್ಳೆ ನಾವು ಪೌಷ್ಟಿಕ ಆಹಾರ ನೀಡದೇ ಇರೋದಕ್ಕೆ ನಮ್ಗೆ ಈ ತರ ಕಾಯಿಲೆಗಳು ಬರ್ತಾ ಇದೆ. ಬಟ್ ಈ ಜೀರ್ಣಕ್ರಿಯೆ ಸಮಸ್ಯೆ, ಅನೇಕ ಕಾಯಿಲೆಗಳನ್ನ ನಾವು ಒದ್ದಾಡ್ತಾ ಇದೀವಿ. ಅದನ್ನ ನೋಡಕ್ ಹೋದ್ರೆ ನಾವು ಒಂದು 40-50 ವರ್ಷ ಹಿಂದಕ್ಕೆ ಹೋಗೋಣ. ಅವಾಗ ಇರ್ಲಿಲ್ವಾ ಈ ತರ ಎಲ್ಲ ಕಾಯಿಲೆಗಳು ಅಂತ ಅಂದಾಗ, ನಮ್ಮ ತಾತ ಮುತ್ತಾತಂದಿರ ಕಾಲಕ್ಕೆ ಹೋಗೋಣ. ನಮ್ಮ ತಾತ ಮುತ್ತಾತಂದಿರ ಕಾಲಕ್ಕೆ ಹೋದಾಗ ಅವತ್ತು ನಾವು ಮನೆಯಲ್ಲೇ ಜನನ ಆಗ್ತಿತ್ತು. ನಾವೇ ಸ್ವತಃ ಬೆಳೆದಂತ ಬೆಳೆಯನ್ನ ಪೌಷ್ಟಿಕ ಆಹಾರವಾಗಿ ನಾವೇ ತಿಂತಾ ಇದ್ದೋ. ದಿನನಿತ್ಯ ಮಾಡುವ ಕೆಲಸಗಳಲ್ಲಿ ನಾವೇ ವ್ಯಾಯಾಮ ಮಾಡ್ತಾ ಇದ್ದೋ. ನೋಡಿ, ಒಂದೇ ಕುಟುಂಬದಲ್ಲಿ 20-40 ಜನ ಸುಗಮವಾಗಿ ಸಂತೋಷವಾಗಿ ಜೀವನ ಮಾಡ್ತಾ ಇದ್ರು. ಮತ್ತೆ ಆಗಿನ ಕಾಲದವರು 90 ವರ್ಷ 100 ವರ್ಷ ಜೀವನ ಮನೆಯಲ್ಲೇ ಕಳೀತಾ ಇದ್ರು, ಮನೆಯಲ್ಲೇ ಸಾವನ್ನಪ್ತಾ ಇದ್ರು. ಕಾರ್ಯ ಮಾಡದೆ ಒತ್ತಡಗಳಲ್ಲಿ ಸಿಲುಕಿ ಡಾಕ್ಟರ್ ಸಲಹೆಗಳನ್ನ ಪಡಿತಾ ಇದ್ದೀವಿ. ಮತ್ತೆ ಬೆಳಗಿನಿಂದ ರಾತ್ರಿವರೆಗೂ ಮಾತ್ರೆ ಮತ್ತು ಟಾನಿಕ್ಗಳಲ್ಲಿ ಕಾಲ ಕಳೀತಾ ಇದ್ದೀವಿ. ನಾವು ಹುಟ್ಟುವುದಕ್ಕೆ ದುಡ್ಡು ಕೊಡ್ತಾ ಇದ್ದೀವಿ, ಸಾಯೋದಕ್ಕೂ ದುಡ್ಡು ಕೊಡ್ತಾ ಇದ್ದೀವಿ. ಈಗಿನ ಪರಿಸ್ಥಿತಿ ಆ ರೀತಿ ಆಗ್ಬಿಟ್ಟಿದೆ. ಆದ್ರೆ ಹಿಂದಿನ ಕಾಲದಲ್ಲಿ ಯಾವ್ದು ಕಾಯಿಲೆ ಇರ್ಲಿಲ್ವಾ ಅಂತ ನೋಡೋದಾದ್ರೆ, ನೆಕ್ಸ್ಟ್ ಗಿರಿ ಸರ್, ಇತ್ತು ಕಾಯಿಲೆಗಳು ಹಿಂದಿನ ಕಾಲದಲ್ಲೂ ಇದ್ದೋ. ದಡಾರ, ಮಲೇರಿಯಾ, ಪ್ಲೇಗು, ಕಾಲ್ರಾ, ಈ ತರ ಕಾಯಿಲೆಗಳು ಇದ್ದೋ. ಇವು ಇಲಿ ಮತ್ತು ಸೊಳ್ಳೆ ಬ್ಯಾಕ್ಟೀರಿಯಾಗಳಿಂದ ಬರ್ತಿತ್ತು. ಜಸ್ಟ್ ಇದಕ್ಕೆ ವ್ಯಾಕ್ಸಿನ್ ಕೊಟ್ರೆ ಸಾಕಾಗಿತ್ತು, ಕಾಯಿಲೆ ಹೋಗ್ತಿತ್ತು. ಕರೆಕ್ಟಾ? ಈ ಸಣ್ಣ ಸಣ್ಣ ಕಾಯಿಲೆಗಳು ಆವಾಗ್ಲೂ ಬರ್ತಾ ಇದ್ದು, ಇಲಿ ಮತ್ತೆ ಸೊಳ್ಳೆ ಬ್ಯಾಕ್ಟೀರಿಯಾಗಳಿಂದ ಬರ್ತಿದ್ದ ಕಾಯಿಲೆಗೆ ವ್ಯಾಕ್ಸಿನ್ ಕೊಟ್ರೆ ಸಾಕು, ಹೋಗ್ತಿತ್ತು. ನೆಕ್ಸ್ಟ್ ಗಿರಿ ಸರ್, ಬಟ್ ಈಗಿನ ಕಾಯಿಲೆಗಳು ಆ ರೀತಿ ಇಲ್ಲ. ಯಾಕೆಂದ್ರೆ ಈಗಿನ ಕಾಯಿಲೆ ನಾವು ಮರಣ ಆಗುವವರೆಗೂ ಹೋಗೋದೇ ಇಲ್ಲ. ಕಾಯಿಲೆಗಳು ಡಯಾಬಿಟಿಸು, ಕ್ಯಾನ್ಸರು, ಮಂಡಿ ನೋವು, ಅಸ್ತಮಾ, BP, ಹೃದಯಾಘಾತ, ಜೀರ್ಣಕ್ರಿಯೆ ಸಮಸ್ಯೆ, ಲಿವರ್ ಸಮಸ್ಯೆ, ಕಿಡ್ನಿ ಸಮಸ್ಯೆ, ಈ ಕಾಯಿಲೆಗಳು ಸಾಯೋವರೆಗೂ ಹೋಗೋದಿಲ್ಲ ಫ್ರೆಂಡ್ಸ್. ಇದಕ್ಕೆ ನಾವು ದಿನನಿತ್ಯ ಏನ್ ಮಾಡ್ಬೇಕು? ತಲೆನೋವು ಬಂದ್ಬಿಟ್ಟಿದೆ. ಹಳೆ ಕಾಲದ ತರ ನಾವ್ ಯಾವ ರೀತಿ ಆ ಜೀವನನ ಹಿಂದೆ ತರೋದು ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕಾರೆ, ಯಾಕಂದ್ರೆ ಹಳೆ ಕಾಲದವ್ರು ತಿಂತಕ್ಕಂತ ಆಹಾರ ಮೆಡಿಸಿನ್ ತರ ವರ್ಕ್ ಮಾಡ್ತಾ ಇತ್ತು, ಬಟ್ ಈಗಿನ ಫುಡ್ ಹೇಗಿರುತ್ತೆ? ಸ್ಲೋ ಪಾಯ್ಸನ್ ಆಗ್ತಾ ಇದೆ. ಈಗ ನಾವು ತಿನ್ನುವಂತ ಆಹಾರ ಸ್ಲೋ ಪಾಯ್ಸನ್ ಆಗ್ತಾ ಇದೆ. ದಿನನಿತ್ಯ ಸ್ವಲ್ಪವಾಗಿ ನಾವು ಏನ ಜಿನ್ ಫುಡ್ಗಳನ್ನ ತಿಂತಾ ಇದ್ದೀವಿ, ಸ್ಲೋ ಪಾಯ್ಸನ್ ಆಗಿ ನಮ್ಮ ದೇಹನ ಸೇರ್ತಾ ಇದೆ. ದೇವರು ಕೊಟ್ಟ ಆಹಾರವನ್ನ ಬಿಟ್ಟು ಮನುಷ್ಯ ಮಾಡಿರ್ತಕ್ಕಂಥ ನ್ಯಾಲ್ಗೆಗೆ ರುಚಿಗೆ ಮಾಡಿರ್ತಕ್ಕಂಥ ಆಹಾರವನ್ನ ಇವತ್ತು ಹಿಡಿದು ಜೀವನ ಮಾಡ್ತಾ ಇದ್ದೇವೆ. ನಾವು ಒಳ್ಳೆ ಆಹಾರದ ಕಡೆಗೆ ಗಮನ ಕೊಡೋಣ ಅಂತ ಹೋದ್ರೆ ಭೂಮಿ ಫಲವತ್ತಾಗಿಲ್ಲ. ವರ್ಷಕ್ಕೆ 2 ಬೆಳೆ ತೆಗೀತಿತ್ತು, ಇವಾಗ 4 ಬೆಳೆ. ನಾವು ಬೆಳೆಯಂತ ರೀತಿನೂ ಸರಿ ಇಲ್ಲ. ಮತ್ತೆ ಇವತ್ತು ತರಕಾರಿಗಳು ಮೆಡಿಸಿನ್ ಕೊಟ್ಟು ಹಣ್ಣು ಮಾಡ್ತಾ ಇದ್ದಾರೆ. ಮತ್ತೆ ಸೌದೆ ಒಲೆಗಳಿಂದ ಅಡಿಗೆ ಮಾಡಿ ತಿನ್ನೋಣ ಅಂದ್ರೆ ಅದು ಇಲ್ಲ ಇವತ್ತು. ಬೆಳೆದ ಆ ತರಕಾರಿಗಳನ್ನ ಕೇವಲ 8 ಗಂಟೆಗಳಲ್ಲಿ ನಾವು ತಿನ್ಬೇಕು. ಅದು ಮಾರ್ಕೆಟಿಗೆ ಬಂದು ಮಾರ್ಕೆಟ್ ಇಂದ ಸ್ಟೋರೇಜ್ ಆಗಿ ಆಮೇಲೆ ನಾವು ಮನೆಗೆ ತಂದು ನಾವು ಫ್ರಿಜ್ ಅಲ್ಲಿ 8 ದಿವಸ ಇಟ್ಟು ಈ ತರ ತಿನ್ನೋದ್ರಿಂದ ನಮ್ಮ ಪೌಷ್ಟಿಕ ಆಹಾರ ಎಲ್ಲಿ ಸಿಗುತ್ತೆ? ಆ ಸತ್ವಾಗಿರೋ ತರಕಾರಿಗಳನ್ನ ಮತ್ತೆ ನಾವು ಕುಯ್ದು ತಿಂತಾ ಇದ್ದೀವಿ. ಹಾಗೆ ನೆಕ್ಸ್ಟ್ ನಾವು ನೋಡಿ, ಒಂದ್ ಬೇಕರಿ ಹತ್ರ ಹೋದ್ರೆ ಇವತ್ತು ಒಂದು ಇರುವೆ ಕಾಣಿಸ್ತಾ ಇಲ್ಲ. ಯಾಕೆಂದ್ರೆ ಇರುವೆಗೂ ಗೊತ್ತು ಅದು ಕೆಮಿಕಲ್ ಹಾಕಿದಾರ ಅಂತ, ಆದ್ರೆ ನಮಿಗೂ ಗೊತ್ತಾಗ್ತಾ ಇಲ್ಲ. ಆ ಸಣ್ಣ ಇರುವೆಗೆ ಗೊತ್ತಾಗ್ತಾ ಇದೆ ಅಲ್ಲಿ ಕೆಮಿಕಲ್ ಹಾಕಿ ತಿಂಡಿ ತಯಾರು ಮಾಡ್ತಾ ಇದ್ದಾರೆ ಅಂತ, ಬಟ್ ನಮಗ್ ಅದು ಗೊತ್ತಾಗ್ತಾ ಇಲ್ಲ. ಆದ್ರೂ ನಮ್ಮ ಮಕ್ಕಳಿಗೆ ನಾವು ಒಂದೊಂದ್ ಟೈಮ್ ತಿಂತಾ ಬರ್ತಾ ಇದೀವಿ. ನೆಕ್ಸ್ಟ್ ಹಾಗೆ ನಾವು ಉಸಿರಾಡುವ ಗಾಳಿ ಎಂದು ಸರಿಯಾಗಿಲ್ಲ. ಮತ್ತೆ ನಾವು ಕುಡಿಯೋ ನೀರು ಯಾವುದೇ ಖನಿಜಾಂಶಗಳಿಲ್ಲದೆ ಸತ್ವಾಗಿರೋ ನೀರನ್ನ ಇವತ್ತು ನಾವು ಕುಡಿತಾ ಇದ್ದೀವಿ. ಲೀಡರ್ಸ್ ಸತ್ವಾಗಿರೋ ನೀರನ್ನ ಕುಡಿತಾ ಇದ್ದೇವೆ. ಹಾಗೆ ರೇಡಿಯೇಷನ್, ಯಾವುದೇ ಪಕ್ಷಿಗಳು ಕಾಣ್ತಾ ಇಲ್ಲ ಇವತ್ತು. IT BT ಕಂಪ್ನಿಗಳು ಜಾಸ್ತಿ ಆಗ್ಬಿಟ್ಟು ಇವತ್ತು ಯಾವುದೇ ತರಹದ ಪಕ್ಷಿಗಳು, ಗುಬ್ಬಚ್ಚಿಗಳು, ಗೊರವಣಕ ಅಂತೀವಿ, ಆ ಹಕ್ಕಿಗಳು ಯಾವುದು ಕಾಣ್ತಾ ಇಲ್ಲ. ಆದ್ರಿಂದ ನಮಗೆ ನೆಕ್ಸ್ಟ್ ಗಿರೀಶ್ ಸರ್, ಮೇಲಿನ ಎಲ್ಲಾ ತರಹದ ಕಾಯಿಲೆಗಳು ಅವಲಂಬಿತವರಾಗಿದ್ದೇವೆ. ಏನ್ 1 ಹೋಗಿ ಗಿರೀಶ್ ಸರ್ ಮುಂದೆ ಹೋಗಿ. ಕ್ಯಾನ್ಸರು, BP,
ಥೈರಾಯ್ಡ್, ಗೈನಕಲಿ ಪ್ರಾಬ್ಲಮ್, ಎಲ್ಲಾ ಪ್ರಾಬ್ಲಮ್ಗೆ ಇವತ್ತು ನಾವು ಅಡಕ್ಟ್ ಆಗ್ಬಿಟ್ಟಿದೀವಿ. ಆದ್ರಿಂದ ನಮ್ಗೆ ಈ ಮೇಲಿನ ತರದ ಎಲ್ಲಾ ಕಾಯಿಲೆಗಳು ನಮ್ಮ ದೇಹದಲ್ಲಿ ಅವಲಂಬಿತವಾಗಿವೆ. ನೆಕ್ಸ್ಟ್ ಗಿರಿ ಸರ್, ಆದ್ರಿಂದ ನಮಗೆ ವಿಶ್ವ ಆರೋಗ್ಯ ಸಂಸ್ಥೆ ಹೇಳ್ತಾ ಇದೆ, WHO ಎಚ್ಚರಿಕೆ ಕೊಡ್ತಾ ಇದೆ, ಇಂಡಿಯಾದಲ್ಲಿ ಡಯಾಬಿಟಿಸ್ ಜಾಸ್ತಿ ಆಗಿದೆ, ಇಂಡಿಯಾದಲ್ಲಿ ಕ್ಯಾನ್ಸರ್ ಜಾಸ್ತಿ ಆಗಿದೆ. ಸುಮಾರು 85% ಇವತ್ತು ತಿಂದಿರುವಂತ ಆಹಾರ ಜೀರ್ಣಕ್ರಿಯೆ ಆಗ್ತಾ ಇಲ್ಲ, ಜೀರ್ಣ ಆಗ್ತಾ ಇಲ್ಲ. ಆ ಸಮಸ್ಯೆಗಳಿಂದ ಒದ್ದಾಡ್ತಾ ಇದ್ದೀವಿ, ಬಳಲ್ತಾ ಇದ್ದೀವಿ. ಏನು ಈ ಸುಮಾರು 85% ಜನ ಜೀರ್ಣಕ್ರಿಯೆಯಿಂದ ಒದ್ದಾಡ್ತಾ ಇರೋದು. ಹಳೆ ಕಾಲದ ತರ ಹೇಗೆ ಮತ್ತೆ ಬರಲು ಸಾಧ್ಯ ನಾವು ಅಂತ ಯೋಚನೆ ನಾವು ಮಾಡ್ತಾ ಇರ್ಬೇಕಾದ್ರೆ ನಮಗೆ ಮನಸ್ಸಿಗೆ ತೋಚುತ್ತೆ ಒಂದೇ ಒಂದು, ಅದೇ ಆಯುರ್ವೇದ. ಈ ಆಯುರ್ವೇದ ಸುಮ್ನೆ ಅಲ್ಲ ವೀಕ್ಷಕರೇ, ಅದ್ಭುತವಾದ. ಯಾಕಂದ್ರೆ ಆಯುರ್ವೇದ ಅಂದ್ರೆ ಸುಮ್ನೆ ಅಲ್ಲ. ಆಯು ಅಂದ್ರೆ ಜೀವನ, ವೇದ ಅಂದ್ರೆ ಜ್ಞಾನ. ಇದನ್ನೇ ಆಯುರ್ವೇದ ಜೀವನದ ಜ್ಞಾನ ಅಂತ ನಾವ್ ಹೇಳ್ತೀವಿ. 5,000 ವರ್ಷಗಳ ಈ ಆಯುರ್ವೇದ ಆಯುಷ್ ವೃದ್ಧಿ ಮಾಡ್ತಕ್ಕಂಥದ್ದು. ಆಯುಷ್ನ ವೃದ್ಧಿ ಮಾಡಿಕೊಳ್ಳೋದಕ್ಕೆ ಆಯುರ್ವೇದ ಅಂತ ನಾವು ಇಲ್ಲಿ ಕರಿತೀವಿ. ಈ ಆಯುರ್ವೇದ ಪದ್ಧತಿಯನ್ನ ನಾವು ಸುಮಾರು, ಈ ಆಯುರ್ವೇದ ಸುಮ್ನೆ ಅಲ್ಲ, ಋಷಿ ಮುನಿಗಳ ಕಾಲದ್ದು 5,000 ವರ್ಷಗಳ ಹಿಂದೆ ಋಷಿ ಮುನಿಗಳು ಕಂಡಿಡಿದು ತಾಳೆಗರಿಯಲ್ಲಿ ಬರೆದಿರ್ತಕ್ಕಂಥ ಈ ಏನು ಗಿಡಮೂಲಿಕೆಗಳನ್ನ ಇದರಲ್ಲಿ ಅಳವಡಿಸಿರೋದು, ಇದನ್ನೇ ಆಯುರ್ವೇದ ಅಂತೀವಿ. ಇದನ್ನ ನಮ್ಗೆ ಯಾವ ರೀತಿ ಆಯುರ್ವೇದ ನಮಗೆ ತಿನ್ನಕ್ ಆಗೋದಿಲ್ಲ, ಯಾವ ರೀತಿ ಇದನ್ನು ಬಳಸ್ಬೇಕು ಅನ್ನೋದು ನಮಗೆ ಗೊತ್ತಿರ್ಲಿಲ್ಲ. ಆದ್ರಿಂದ ನಮ್ಗೆ ಇದನ್ನ ಯಾವ ರೀತಿ ಬಳಸ್ಬೇಕು, ಯಾವ ರೀತಿ ಇದನ್ನ ಈ ಆಯುರ್ವೇದನ ನಾವು ಬಳಸ್ಬೇಕು ಅನ್ನೋದನ್ನ ನಮ್ಗೆ ನಮ್ಮ ಡಿಸೆಂಬರ್ 19 ಒಂದು ಕಂಪನಿ ಸ್ಟಾರ್ಟ್ ಆಗುತ್ತೆ. ಡಿಸೆಂಬರ್ 19, 2019ರಲ್ಲಿ 16ನೇ ತಾರೀಕು ಚಿಕ್ಕಮಗಳೂರಲ್ಲಿ ನಮ್ಮ ಕರ್ನಾಟಕದ ಕಂಪನಿ ಅಲ್ಲಿ ಉದ್ಭವ ಆಗುತ್ತೆ. ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ವಿ ಸ್ಟಾರ್ ವೆಲ್ನೆಸ್. ಈ ಕಂಪನಿ ಬಗ್ಗೆ ಹೇಳಕ್ಕೆ ಅಸಾಧ್ಯ ಲೀಡರ್ಸ್, ಅಸಾಧ್ಯ. ನೆಕ್ಸ್ಟ್ ಗಿರೀಶ್ ಸರ್, ನಮ್ಮ ಕಂಪನಿ ನೋಡಿ ಚಿಕ್ಕಮಗಳೂರಲ್ಲಿದೆ. ಇದು ಕಂಪನಿ ಬರೀ ವ್ಯವಹಾರ ಮಾಡೋ ಕಂಪನಿ ಅಲ್ಲ ಲೀಡರ್ಸ್, ಜನರ ಜೀವನವನ್ನ ಬದಲಾಯಿಸುವ ಮಿಷನ್ ಅಂತಾನೆ ಹೇಳ್ಬೋದು ಈ ಕಂಪನಿ. ಯಾಕಂದ್ರೆ ನಮ್ಮ ಕಂಪನಿ ವಿಶೇಷತೆ ಏನಂದ್ರೆ ಪ್ರತಿ ಸಾಮಾನ್ಯ ವ್ಯಕ್ತಿಯನ್ನ ಅಸಾಮಾನ್ಯ ವ್ಯಕ್ತಿಯನ್ನಾಗಿ ರೂಪಿಸುವ ಶಕ್ತಿಯನ್ನ ರೂಪಿಸಿದೆ ಈ ವಿ ಸ್ಟಾರ್ ವೆಲ್ನೆಸ್ ಕಂಪನಿ. ಇದು ಒಂದು ಬಿಟ್ರೆ ಇಡೀ ಕರ್ನಾಟಕ ಅಲ್ಲ, ಈ ಭಾರತ ದೇಶದಲ್ಲಿ ಅಸಾಮಾನ್ಯ ವ್ಯಕ್ತಿನ ಅಸಾಮಾನ್ಯ ಮಾಡ್ತಕ್ಕಂಥ ವ್ಯಕ್ತಿ ಯಾವ್ದಾದ್ರು ಒಂದು ಕಂಪನಿ ಇದೆ ಅಂದ್ರೆ ಅದು ವಿ ಸ್ಟಾರ್ ವೆಲ್ನೆಸ್. ಒಪ್ಕೊಳ್ತೀರಾ ಲೀಡರ್ಸ್? ಇದನ್ನ ಖಂಡಿತ ನೀವು ಒಪ್ಕೊಳ್ಳೇಬೇಕು. ಯಾಕೆಂದ್ರೆ ನಮ್ಮ ಕಂಪನಿಯಲ್ಲಿ ಪ್ರಾಡಕ್ಟ್ ಮಾತ್ರ ಕೊಡೋದಿಲ್ಲ, ಒಳ್ಳೆಯ ಜೀವನ ಶೈಲಿಯನ್ನ ಕಳಿಸ್ತಾ ಇದೆ. ಇವತ್ತು ಒಳ್ಳೆಯ ಜೀವನ ಶೈಲಿಯನ್ನ ಕಳಿಸ್ತಾ ಇದೆ. ಯಾಕಂದ್ರೆ ನನ್ನಂತ ಒಬ್ಬ ಬಡ ಜ್ಯೋತಿಷಿನೂ ಕೂಡ ಇವತ್ತು ಈ ಟೈಕಾನ್ ಅನ್ನೋ ಒಂದು ಟೀಮಿಗೆ ಬಂದು ವಿ ಸ್ಟಾರ್ ವೆಲ್ನೆಸ್ ಅನ್ನೋ ಕಂಪನಿಯಲ್ಲಿ ಇವತ್ತು ಟಾಪ್ ಆಗಿ ನಾನು ಒಬ್ಬ ಟಾಪ್ ಲೀಡರ್ ಆಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ನೀವು ತಿಳ್ಕೊಳ್ಬಹುದು ನನ್ನ ಜೀವನ ಶೈಲಿ ಎಷ್ಟು ಬದಲಾಗಿದೆ ಅಂತ. ಈ ಕಂಪನಿ ಇವತ್ತು ನನಗೆ ಎದೆ ತೊಟ್ಟಿ ಹೇಳ್ಕೊಳ್ತೀನಿ, ದಿಸ್ ಈಸ್ ಮೈ ವಿ ಸ್ಟಾರ್ ವೆಲ್ನೆಸ್ ಕಂಪನಿ ಅಂತ. ನೀವು ಅಷ್ಟೇನೆ ಇದನ್ನ ತೋರಿಸ್ಕೊಡ್ಬೋದು. ಯಾಕೆಂದ್ರೆ ಇದು ಕೇವಲ ನಮಗೆ ಹಣವನ್ನು ಕೊಡಲ್ಲ, ಆತ್ಮವಿಶ್ವಾಸವನ್ನು ಸಹ ಇಲ್ಲಿ ಕೊಡ್ತದೆ ಲೀಡರ್ಸ್. ಅಂತ ಒಂದು ಕಂಪನಿ ನಮ್ಮ ಕಂಪನಿ. ನೆಕ್ಸ್ಟ್ ಗಿರೀಶ್ ಸರ್, ಕಂಪನಿಯ ಎಲ್ಲ ಲೀಗಲ್ ಡಾಕ್ಯುಮೆಂಟ್ಸ್ಗಳು ನಿಮಗೆ ಹೋಗಿ ಗಿರೀಶ್ ಸರ್, ಹೋಗಿ ಮುಂದೆ ಹೋಗಿ. ನಮ್ಗೆ ಅವಾರ್ಡು ರಿವಾರ್ಡ್ ಏನೇಂತ ಕಿರಣ್ ಬೇಡಿ ಮೇಡಮ್ ಕೊಟ್ಟಿರೋಂತ ಅವಾರ್ಡ್ಗಳು ಎಲ್ಲ ತರದ, ಯಾಕಂದ್ರೆ GMP ಸರ್ಟಿಫಿಕೇಟ್ ಇರ್ಬೋದು, ISO ಸರ್ಟಿಫಿಕೇಟ್ ಇರ್ಬೋದು, 22 ಸರ್ಟಿಫಿಕೇಟ್ ಇರ್ಬೋದು, ರಾಜೀವ್ ಗಾಂಧಿ ಐಕಾನ್ ಅವಾರ್ಡ್ ಇರ್ಬೋದು, ನಾನು ನನ್ನ ಸಾಧನೆ ಇದು ರೈತ ರತ್ನ ಅವಾರ್ಡ್ ಇರ್ಬೋದು, ಇನ್ನು ಅನೇಕ. ಅದರಲ್ಲಿ ನಮ್ಮ ಕಂಪನಿಯ 59 ಪ್ರಾಡಕ್ಟ್ಗಳಿಗೆ ಆಯುಷ್ ಸರ್ಟಿಫಿಕೇಟ್ ನೋಡಿ. ಈ ಆಯುಷ್ ಸರ್ಟಿಫಿಕೇಟ್ ಸುಮ್ಮನೆ ಅಲ್ಲ ಲೀಡರ್ಸ್, ಯಾಕಂದ್ರೆ ಎಲ್ಲಾ ಕಂಪನಿಗೂ ಕೊಡೋದಿಲ್ಲ ಸುಲಭನಾಗಿ. ಯಾಕಂದ್ರೆ ಇದು ಸೆಂಟ್ರಲ್ ಗವರ್ಮೆಂಟ್ ಇಂದ ಕೊಟ್ಟಿರತಕ್ಕಂಥದ್ದು. 59 ಪ್ರಾಡಕ್ಟ್ಗೂ ಇದೆ ಸರ್. ಕೆಲವೊಂದ್ ಜನ ಹೇಳ್ತಿದ್ರು ನನಗೆ, ಸರ್ ಎಲ್ಲಾ ಕಂಪ್ನಿಗೂ ಕೊಟ್ಟಿದೆ. ಸರ್ ಎಲ್ಲಾ ಕಂಪ್ನಿಗೂ ಕೊಡಕ್ ಸಾಧ್ಯ ಇಲ್ಲ, ಏನೋ 1 ಅಥವಾ 2. ನಮ್ಮ ಕಂಪನಿಯಲ್ಲಿ 59 ಪ್ರಾಡಕ್ಟ್ಗೂ ಆಯುಷ್
ಸರ್ಟಿಫಿಕೇಟ್ ಇದೆ. ಇದನ್ನ ಎದೆ ತೊಟ್ಟಿಕೊಂಡು ನೀವೆಲ್ಲ ಬೇಕಾದ್ರೂ ಪ್ರೆಸೆಂಟೇಶನ್ ಮಾಡುವಾಗ ಹೇಳ್ಬೋದು ಲೀಡರ್ಸ್, ಹೇಳ್ಬೋದು, ತೋರ್ಸ್ಲೂಬಹುದು. ಯಾಕೆಂದ್ರೆ ಆಯುಷ್, ಯೋಗ, ವಿನಾನಿ ಸುದ್ದಿ, ಹೋಮಿಯೋಪತಿ, ಯಾಕಂದ್ರೆ 5 ಜನ ಮಿನಿಸ್ಟ್ರುಗಳು ಇದನ್ನ ರಿಸರ್ಚ್ ಮಾಡಿ ರಿಸರ್ಚ್ ಮಾಡಿ ಕೊಟ್ಟಿರೋಂತ ಸರ್ಟಿಫಿಕೇಟ್ ಸುಮ್ನೆ ಅಲ್ಲ. ಯಾಕೆಂದ್ರೆ ನಮ್ಮ ಕಂಪನಿಯ ಈ ಪ್ರಾಡಕ್ಟ್ 8 ರಿಂದ 20 ವರ್ಷ ಮಕ್ಕಳಿಗೆ ಏನಾದ್ರು ಕೊಟ್ರೆ ಬೆಳವಣಿಗೆ ಚೆನ್ನಾಗುತ್ತೆ. 20 ರಿಂದ ಗಿರೀಶ್ ಸರ್ ಮುಂದೆ ಹೋಗಿ, ಓಕೆ ಸ್ಟಾಪ್. ಮತ್ತೆ 20 ರಿಂದ 50 ವರ್ಷದ ಒಳಗಿನ ಯುವಕನ ಕೊಟ್ರೆ ನವ ಚೈತನ್ಯವನ್ನ ಪಡಿತಾನೆ. ಮತ್ತೆ 50 ವರ್ಷದಿಂದ 90 ವರ್ಷದ ಒಳಗಿನ ವೃದ್ಧನಿಗೆ ಕೊಟ್ರೆ ಜೀವನದಲ್ಲಿ ನವ ಚೈತನ್ಯವನ್ನ ರೂಪಿಸುತ್ತೆ ಈ ಪ್ರಾಡಕ್ಟ್. ಅಷ್ಟು ಅದ್ಭುತವಾದ ಪ್ರಾಡಕ್ಟ್ಸ್. ಅದರಲ್ಲಿ ನಾನು ನಿಮಗೆ 59 ಪ್ರಾಡಕ್ಟ್ ಇದೆ. 59 ಪ್ರಾಡಕ್ಟ್ ಬಗ್ಗೆ ನಿಮಗೆ ತಿಳ್ಸಕ್ ಹೋದ್ರೆ ಸುಮಾರು ನಾನಿನ್ನು 3 ತಿಂಗಳು ತಗೊಳ್ಬೇಕಾಗುತ್ತೆ ಟೈಮ್ನು. ಆದ್ರಿಂದ ಈ 59 ಪ್ರಾಡಕ್ಟ್ ಅಲ್ಲಿ ಎ ಗ್ರೇಡ್ ಪ್ರಾಡಕ್ಟ್ ಅಂತ ಪ್ರಾಡಕ್ಟ್ ಅಲ್ಲಿ ಒಂದು 5 ಪ್ರಾಡಕ್ಟ್ ಗೆ ಇಂಗ್ರೀಡಿಯೆಂಟ್ಸ್ ಸಮೇತ ಹೇಳ್ತೀನಿ. ಮೊದಲಿಗೆ ಇಮ್ಯುನಿಟಿ. ಇದು ನಮ್ಮ ಕಂಪನಿಯ ಎ ಗ್ರೇಡ್ ಪ್ರಾಡಕ್ಟ್. ಇದು ಬಹಳ ಮಂದಿಗೆ ಉತ್ತಮ ಫಲಿತಾಂಶ ಆಲ್ರೆಡಿ ನೀಡಿದೆ. ಇದರಲ್ಲಿ ಇರ್ತಕ್ಕಂಥದ್ದು ರೋಗ ನಿರೋಧಕ ಶಕ್ತಿ. ಯಾಕಂದ್ರೆ ಇಮ್ಯುನಿಟಿ ಪವರ್ ನಿಮ್ಗೆ ಗೊತ್ತಾಗಿದೆ ಆಲ್ರೆಡಿ. ಕೊರೋನಾ ಬಂದಾಗ ಏನಾಯ್ತು ಸಮಸ್ಯೆ? ಆಯುರ್ವೇದ ಕುಡ್ದೋರೆಲ್ಲ ಮನೆಯಲ್ಲಿ ಆರಾಮಾಗಿ ಉಳ್ಕೊಂಡ್ರು. ಮೆಡಿಸಿನ್ ನಂಬಿ ಹೋದವ್ರು, ಆಸ್ಪತ್ರೆಗೆ ಹೋದವ್ರು ಎಲ್ಲ ಹೆಣವಾಗಿ ಈಚೆಗೆ ಬಂದ್ರು. ತಿಳ್ಕೊಳ್ಬಹುದು. ಅದಕ್ಕೆ ಇಮ್ಯುನಿಟಿ ಪವರ್ ಅಂತಾರೆ. ಯಾಕಂದ್ರೆ ಇದು ಏನೇನು ವರ್ಕ್ ಮಾಡುತ್ತೆ ಅಂದ್ರೆ ನಮ್ಮ ಕ್ರಿಯೆನ ಹೆಚ್ಚಿಸುತ್ತೆ, ಮತ್ತೆ ಲಿವರ್ ಶುದ್ಧಿ ಮಾಡುತ್ತೆ, ಕೊಲೆಸ್ಟ್ರಾಲ್ ನ ಕಡಿಮೆ ಮಾಡುತ್ತೆ, ಕಡಿಮೆ ರಕ್ತದ ಒತ್ತಡನ ಕಡಿಮೆ ಮಾಡುತ್ತೆ, ಹೃದಯ ರಕ್ಷಣೆ ಮಾಡುತ್ತೆ. ಇದು ತುಂಬಾ ಎಲ್ಲ ಇವಾಗ ನಾನು ಏನೇನ್ ಹೇಳಿದೆ ಇವೆಲ್ಲ ಕ್ರಿಯೆಗಳನ್ನ ಸಹಕಾರಿಯಾಗಿದೆ. ತುಂಬಾ ಅದ್ಭುತ ಪ್ರಾಡಕ್ಟ್. ಇದಕ್ಕೇನಾದ್ರೂ ಹಾಕಿರೋಂತ ಇಂಗ್ರೀಡಿಯೆಂಟ್ಸ್ ಏನಾದ್ರು ನೀವು ಕೇಳಿದ್ರೆ ತುಂಬಾನೇ ಆಶ್ಚರ್ಯ ಪಡ್ತೀರಾ. ಅಲವೆರಾ, ತ್ರಿಫಲ, ಕೋಕೋಮ್, ಜಿಂಜರ್, ಜಿಲೆ, ಅಶ್ವಗಂಧ, ಪುನರ್ನವ, ಆಪಲ್, ಹೀಗೆ ಅನೇಕ ಇಂಗ್ರೀಡಿಯೆಂಟ್ಸ್ ಅನ್ನ ಹಾಕಿ ಈ ಪ್ರಾಡಕ್ಟ್ ತಯಾರಾಗಿದೆ. ಇದನ್ನ ವರ್ಷದಲ್ಲಿ 3 ರಿಂದ 6 ಬಾಟಲ್ ನಾವ್ ಯಾರಿಗೆ ವ್ಯಕ್ತಿಗೆ ಕೊಡ್ಲಿ ಖಂಡಿತ ಅವನ್ಗೆ ಇರ್ತಕ್ಕಂತ ಸಮಸ್ಯೆಯಿಂದ ಹೊರಗೆ ಬರ್ತಾನೆ ಅಂತ ಹೇಳ್ತಾ ನೆಕ್ಸ್ಟ್. ಆದ್ರೆ ಈ ಪ್ರಾಡಕ್ಟ್ ತಗೊಂಡ್ರೆ BP ಬರಲ್ಲ, ಶುಗರ್ ಬರಲ್ಲ, ಥೈರಾಯ್ಡ್ ಬರಲ್ಲ, ಅಲ್ಸರ್ ಬರಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಪ್ರಾಡಕ್ಟ್ ನೋಡಿ ಅಲೋವೆರಾ. ನೋಡಿ ಅಲೋವೆರಾ ಏನೇನಕ್ಕೆ ಉಪಯೋಗಿಸ್ತೀವಿ ಅನ್ನೋದ್ರ ಬಗ್ಗೆ. ಯಾಕಂದ್ರೆ ಕೂದಲು ಯಾರಿಗೆಲ್ಲ ಉದುರ್ತಾ ಇದೆ ಅನ್ನೋರಿಗೆ ವ್ಯಕ್ತಿಗೆ ಕೊಡ್ಬೋದು, ರಕ್ತ ಶುದ್ಧೀಕರಣ ಕೊಡ್ಬೋದು, ದೃಷ್ಟಿ ನಿವಾರಣೆ ಕೊಡ್ಬೋದು, ಚರ್ಮದ ಕಾಂತಿಗೆ ಹೆಚ್ಚಿಸಕ್ಕೆ ಈ ಒಂದು ನಮ್ಮ ದೇಹದ ಉಷ್ಣತೆಯನ್ನ ಕಡಿಮೆ ಮಾಡ್ಕೊಳ್ಳೋದಿಕ್ಕೆ ಈ ಅಲೋವೆರಾನ ಕೊಡ್ಬೋದು. ಇದನ್ನು ಅಷ್ಟೇನೆ 3 ರಿಂದ 6 ಬಾಟಲ್ಸ್ ಈ 1 ವರ್ಷದಲ್ಲಿ ಕೊಟ್ರೆ ಒಳ್ಳೆ ರಿಸಲ್ಟ್ ಅನ್ನ ನಾವು ಕಾಣ್ಬೋದು ಲೀಡರ್ಸ್. ನೆಕ್ಸ್ಟ್ ನೋನಿ. ನೋಡಿ ಈ ನೋನಿ ತುಂಬಾ ಅದ್ಭುತವಾದ ನೋಡಿ. ಯಾಕಂದ್ರೆ ಈ ನೋನಿ ಬಗ್ಗೆ ನಾವು ಎಷ್ಟು ಹೇಳಿರೂ ಸಾಲದು. ತುಂಬಾ ಮಾರಣಾಂತಿಕ ಕಾಯಿಲೆಗಳನ್ನ ತಡೆಗಟ್ಟಕ್ಕಂತ ಶಕ್ತಿ ಇದಕ್ಕಿದೆ. ಬಂಜೆತನ ಹೋಗ್ಲಾಡಿಸುತ್ತೆ, ಮತ್ತೆ ದುರ್ಬಲತೆಯನ್ನ, ನಮ್ಮಲ್ಲಿರ್ತಕ್ಕಂಥ ದುರ್ಬಲತೆಯನ್ನ ಹೋಗ್ಲಾಡಿಸುತ್ತೆ. ಹಾಗೆ ಹೆಣ್ಣು ಗಂಡಿಗೆ ಇಬ್ಬರಿಗೂ ಇದು ತುಂಬಾ ಸಹಕಾರಿಯಾಗಿದೆ. ಆದ್ರಿಂದ ಇದನ್ನು ಅಷ್ಟೇನೆ ವರ್ಷದಲ್ಲಿ 3 ರಿಂದ 6 ಬಾಟಲ್ ಯಾರು ಸೇವನೆ ಮಾಡ್ತಾರೆ 100% ರಿಸಲ್ಟ್ ನ ಇದರಿಂದ ಕಾಣ್ಬೋದು. ನೆಕ್ಸ್ಟ್ ಗಿರೀಶ್ ಸರ್. ಸೊ ನೆಕ್ಸ್ಟ್ ಅಮೇಜಿಂಗ್ ಇದು ಸರ್ ಬೂಮ್ ಕಾಪ್. ಈ ಬೂಮ್ ಕಾಪ್ ನ ಮಿನಿಮಮ್ ಈ ಕಂಪನಿಯಲ್ಲಿ ಯಾರು ಸೇವನೆ ಮಾಡೋರೋ ಇಲ್ವೋ ಗೊತ್ತಿಲ್ಲ, ನಾನು ಮಿನಿಮಮ್ 21 ಬಾಟಲ್ಸ್ ನಾನು ಇದನ್ನ ಸೇವನೆ ಮಾಡಿದ್ದೀನಿ. ಯಾಕೆಂದ್ರೆ ಅದ್ಭುತವಾದ ಪ್ರಾಡಕ್ಟ್. ಇದನ್ನ ರೈಸಿಂಗ್ ಸ್ಟಾರ್ ಅಂತ ಹೇಳ್ತಾರೆ, ನಂಬರ್ ಗ್ರೇಡ್ 1 ಪ್ರಾಡಕ್ಟ್ ಅಂತ ಹೇಳ್ತಾರೆ. ಯಾಕೆಂದ್ರೆ ಇದು ನಿಶಕ್ತಿನ ಹೋಗ್ಲಾಡಿಸುತ್ತೆ, ಲೈಂಗಿಕ ಕ್ರಿಯೆ ಸಾಮರ್ಥ್ಯವನ್ನ ಹೆಚ್ಚಿಸುತ್ತೆ, ಸ್ಟ್ರೋಕ್ ಹೊಡೆದವರಿಗೆ ಇದು ಅದ್ಭುತ ಪ್ರಾಡಕ್ಟ್, ನರ ದೌರ್ಬಲ್ಯಕ್ಕೆ ಇದು ಅಮೇಜಿಂಗ್ ಪ್ರಾಡಕ್ಟ್, ಮತ್ತೆ ರಕ್ತ ಶುದ್ಧಿ ಮಾಡುತ್ತೆ, ಆತಂಕನ ಕಡಿಮೆ ಮಾಡುತ್ತೆ, ಮತ್ತೆ ದೈಹಿಕ ದೌರ್ಬಲ್ಯವನ್ನ ಕಡಿಮೆ ಮಾಡುತ್ತೆ, ಸ್ನಾಯುಗಳ ಬಲವನ್ನ ಹೆಚ್ಚಿಸುತ್ತೆ, ಬಲವರ್ಧನೆಗೆ ತುಂಬಾ ಸಹಾಯಕಾರಿಯಾಗಿದೆ. 72,000 ನರಗಳನ್ನ ಡಿಟೆಕ್ಟ್ ಮಾಡ್ತಕ್ಕಂತ ಏಕೈಕ ಪ್ರಾಡಕ್ಟ್ ದಟ್ ಈಸ್ ಬೂಮ್ ಕಾಪ್. ಈ ಬೂಮ್ ಕಾಪ್ ಅನ್ನ ಯಾರೆಲ್ಲ ಉಪಯೋಗಿಸ್ತೀರಾ ವರ್ಷದಲ್ಲಿ 3 ರಿಂದ 6 ಬಾಟಲ್ ಅದ್ಭುತವಾದ ಪ್ರಾಡಕ್ಟ್. ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಹೇಳ್ತೀನಿ ಫ್ರೆಂಡ್ಸ್, ತಿಳ್ಕೊಳ್ಳಿ. ಅಶ್ವಗಂಧ, ಶತಾವರಿ ಬೇರು, ಟಾಲ್ಪಿನ್ ಚಕ್ಕೆ,
ಜಾಜಿಕಾಯಿ, ಶಿಲಾಜಿತ್ತು, ಶುಂಠಿ, ಅಲವೆರಾ, ಸಮೇತ್ ಮುಸ್ಲಿ, ಸುವರ್ಣ ಭಸ್ಮ, ಲೋಹ ಭಸ್ಮ, ಮೋತಿ ಭಸ್ಮ, ವ್ಯಂಗ ಭಸ್ಮ, ಈ ತರ ಅನೇಕ ಇಂಗ್ರೀಡಿಯೆಂಟ್ಸ್, ಇನ್ನೂ ಇಂಗ್ರೀಡಿಯೆಂಟ್ಸ್ ಇದೆ, ಬಟ್ ಎಕ್ಸೆಟ್ರಾ ಎಕ್ಸೆಟ್ರಾ ಅದನ್ನೆಲ್ಲ ಜಾಸ್ತಿ ಹೇಳಕ್ಕಾಗಲ್ಲ. ಇಷ್ಟು ಇಂಗ್ರೀಡಿಯೆಂಟ್ಸ್ ಒಳಗೊಂಡಿದೆ ಇದು. ಎಂತ ವೆರಿಕೋಸು, ಅಪ್ಪ ಅಪ್ಪ, ಎಷ್ಟು ನರ ವೀಕ್ ಆಗಿರ್ತದೆ. ಒಂದು ಮರದ ಬೇರೆ ಯಾವ ರೀತಿ ವೀಕ್ ಆಗಿರ್ತದೆ, ಅದಕ್ಕೆ ನೀರು ಗೊಬ್ಬರ ಹಾಕಿದ ತಕ್ಷಣ ಯಾವ ರೀತಿ ಪವರ್ ಹೊಡೆದು ಚುಗ್ರು ಹೊಡಿತದೆ, ಅದೇ ತರ ಈ ಮನುಷ್ಯನ ದೇಹನ ಚುಗ್ರು ಹೊಡಿಸ್ತಕ್ಕಂಥ ಏಕೈಕ ಪ್ರಾಡಕ್ಟ್ ದಟ್ ಈಸ್ ಬೂಮ್ಕಾಪ್. ನೆಕ್ಸ್ಟ್, ಸೊ ಆರ್ಥೋಸೆಟ್ ಕಾಪು ನೋಡಿ, ಇದು ಮಂಡಿ ನೋವು ಅಂದ್ರೆ ಕೀಲು ಸವೆತ ಆಗಿದ್ರೆ, ಕೀಲು ಊತ ಅಥವಾ ನೋವಿದ್ರೆ, ಮಂಡಿ ನೋವಿದ್ರೆ, ಎಲುಬುಗಳು ಬಿರುಕ್ ಬಿಟ್ಟಿದ್ರೆ, ಅಥವಾ ಸಣ್ಣ ಮಕ್ಕಳುಗಳು ಮೂಳೆಗಳು ಏನಾದ್ರೂ ಕಟ್ಟಾಗಿ ಚೂರ್ ಚೂರಾಗಿದ್ರೆ ಅಂತ ಒಂದು ಪ್ರಾಡಕ್ಟ್ ನ ಇದಕ್ಕೆ ಬಳಸ್ಬೋದು. ಯಾಕೆಂದ್ರೆ ಇದಕ್ಕೆ ಹಾಕಿರೋಂತ ಇಂಗ್ರೀಡಿಯೆಂಟ್ಸ್ ನನಗೇನು ಅಷ್ಟು ಜಾಸ್ತಿ ಗೊತ್ತಿಲ್ಲ, ಬಟ್ ಒಂದೆರಡು ಲಕ್ಲಿ ಸೊಪ್ಪು ಮತ್ತೆ ಮುಂಗುರುವಳ್ಳಿ ಸೊಪ್ಪು ಅಂತ ನನ್ನ ಅಪ್ಲೈನ್ ಯಾವಾಗ್ಲೂ ಇದನ್ನ ಹೇಳ್ತಾ ಇರ್ತಾರೆ. ಅದನ್ನ ನಾನು ತುಂಬಾ ಗ್ಯಾಪ್ನ ಇಟ್ಕೊಂಡಿದ್ದೀನಿ. ಇದನ್ನ ವರ್ಷದಲ್ಲಿ 3 ರಿಂದ 6 ಬಾಟಲ್ ಯಾರಿಗೆ ಕೊಡಿ, 100% ಮಂಡಿ ನೋವಿನಿಂದ ಹೊರಗಡೆ ಬಂದೇ ಬರ್ತದೆ. ಇದು ಹಾಗೆ ಆಗುತ್ತೆ ಲೀಡರ್ಸ್, 100% ಈ ಆರ್ಥೋ ಸೆಟ್ ಕಾಪು 3 ರಿಂದ 6 ಯಾರು ಬೇಕಾದ್ರೂ ಇದನ್ನ ಉಪಯೋಗಿಸಬಹುದು. ನಮ್ಮವೆಲ್ಲ ಪ್ರಾಡಕ್ಟ್ ಹೆಂಗೆ ಅಂದ್ರೆ ಲೀಡರ್ಸ್ ಪ್ರಿಕಾಷನರಿ, ಏನ್ ಕಾಯಿಲೆ ಬಂತಾರೆ ಕುಡಿಬೇಕು ಅಂತ ಏನಿಲ್ಲ. ಇವತ್ ನನ್ನ ಮಗನ್ಗೆ ಏನ್ ಕಾಯಿಲೆ ಇಲ್ಲ, ಎಲ್ಲಾ ಪ್ರಾಡಕ್ಟ್ ಕುಡಿಸ್ತಾ ಇದೀನಿ. ಯಾಕೆ ಅಂದ್ರೆ ಮುಂದೊಂದು ದಿನದಲ್ಲಿ ಅವನ ಜೀವನ ಚೆನ್ನಾಗಿರ್ಬೇಕು, ಈಗ್ಲಿಂದಾನೇ ಅವನು V-Star ವೆಲ್ನೆಸ್ ಅಲ್ಲಿ ಒಬ್ಬ ಲೀಡರ್ ಆಗ್ಬೇಕು ಅಂತ ಅವ್ನಿಗೆ ಈಗ್ಲಿಂದಾನೇ ಈ ಒಂದು ಅಮೃತದ ರುಚಿಯನ್ನ ಈಗ್ಲೇ ತಿನ್ನಿಸ್ತಾ ಇದ್ದೀನಿ. ಅವನಿಗೆ ಓದೋದು ಏನಕ್ಕೆ ಓದಿಸ್ತಾ ಇದ್ದೀನಿ ಅಂದ್ರೆ ಸ್ವಲ್ಪ ನಾಲೆಡ್ಜ್ ಬರ್ಲಿ. ಬಟ್ 10ನೇ ಕ್ಲಾಸ್ ಬಂದ ಅಂದ್ರೆ ಅವನು ಈ ಇಂಡಸ್ಟ್ರಿಯಲ್ಲೇ ಕೆಲಸ ಮಾಡ್ಬೇಕು. ಆ ತರ ಮಾಡ್ತಾ ಇದ್ದೀನಿ ಈಗ್ಲಿಂದ. ನೀವು ನಿಮ್ ಮಕ್ಳಿಗೆ ಮಾಡ್ಬೋದು. ನೆಕ್ಸ್ಟ್, ಗೈನಕಾಪು. ಸೊ ವೀಕ್ಷಕರೇ, ಇದಂತೂ ಲೀಡರ್ಸ್, ಈ ಗೈನಕಾಪು ಅದ್ಭುತವಾದ ಪ್ರಾಡಕ್ಟ್. ಯಾಕೆಂದ್ರೆ ಹೆಣ್ಣು ಮಕ್ಳಿಗಂತೂ ಇದು ವರದಾನ. ಹೆಣ್ಮಕ್ಳೇ, ನಾನು ಹೇಳ್ತಾ ಇದ್ದೀನಿ, ನೀವು ಚಿನ್ನ ತಗೊಳ್ತಿರೋ ಬಿಡ್ತಿರೋ ಗೊತ್ತಿಲ್ಲ, ಒಂದೊಂದು ಬೂಮ್ ಕಾಪು ಪ್ರತಿ ತಿಂಗಳು ಒಂದೊಂದು ಬೂಮ್ ಕಾಪ್ ಕುಡ್ಕೊಂಬಂದ್ರು ಸಾಕು, ಬಂಗಾರಕ್ಕಿನ್ನ ಹೊಳಪನ್ನ ನೀವು ತಗೊಳ್ತೀರ. ಬಂಗಾರಕ್ಕಿನ್ನ ಹೊಳಪು, ಯಾವುದೇ ತರಹದ ಸಮಸ್ಯೆ ಇರ್ಲಿ ಹೆಣ್ಮಕ್ಳಿಗೆ, ಏನ್ 1-2 ಹೆಣ್ಮಕ್ಳು ಸಮಸ್ಯೆಗಳು ಅಸಾಧಾರಣ, ಸೊಂಟ ನೋವು, ಬಂಜೆತನ, ಗರ್ಭಕೋಶ ತೊಂದರೆ, ಮುಟ್ಟುವಿನ ಪ್ರಾಬ್ಲಮ್, ಎಲ್ಲ ಏನೇನು ಗೈನಕಲಿ ಪ್ರಾಬ್ಲಮ್ ಇದೆ ಹೆಣ್ಮಕ್ಳಿಗೆ 100ಕ್ಕೆ 100% ಕ್ಲಿಯರ್ ಆಗುತ್ತೆ ಇದು. ಯಾಕೆಂದ್ರೆ ಇದಕ್ಕೆ ಹಾಕಿರೋ ಇಂಗ್ರೀಡಿಯೆಂಟ್ಸ್ ಸ್ವಲ್ಪ ಹೇಳ್ತೀನಿ, ನನಗೆ ಗೊತ್ತಿರೋದನ್ನ ನಾನು ಹೇಳ್ತೀನಿ. ಜಟೆಮಾಸಿ, ಅಶೋಕ ಮರದ ಚಕ್ಕೆ, ಅರ್ಜುನ ಮರದ ಚಕ್ಕೆ, ಅಲವೆರಾ, ಗುಗ್ಗಲ್ ಚಕ್ಕೆ, ನಾಗಕೇಸರಿ, ಭೃಂಗರಾಜ ಬೇರು, ಶತಾವರಿ ಬೇರು, ಲವಂಗ, ಇನ್ನು ಅನೇಕ ಇಂಗ್ರೀಡಿಯೆಂಟ್ಸ್ ಅನ್ನು ಹಾಕಿದ್ದಾರೆ. ಇದು 36 ತರಹದ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಬಳಸಿದ್ದಾರೆ. 24 ವರ್ಷ 22 ವರ್ಷ ಮಕ್ಕಳಾಗಿದ್ದವ್ರಿಗೆ ಇವತ್ತು ಮಕ್ಕಳಾಗಿ ಪ್ರೂಫ್ ಆಗಿ ತೋರಿಸಿದೆ ನಮ್ಮ ಕಂಪನಿ ಈ ಗೈನಕಾಪನ್ನ. ಪ್ರತಿ ಒಂದು ಎಷ್ಟು ನಮ್ಮ ಕಂಪನಿಯಲ್ಲಿ ಎಷ್ಟು ಟೀಮ್ ಗ್ರೂಪ್ಗಳಿದೆ, ಎಲ್ಲಾ ಗ್ರೂಪ್ಗಳಲ್ಲೂ ರಿಸಲ್ಟ್ ಬಂದಿದೆ. ಇದನ್ನು ಒಪ್ಕೊಳ್ಳೇಬೇಕು ನೀವು. ಎಲ್ಲಾ ಗ್ರೂಪ್ಗಳಲ್ಲೂ ರಿಸಲ್ಟ್ ಇದೆ. ಇದು ಕರೆಕ್ಟಾ? ಅಂತ ಒಂದು ಏಕೈಕ ಪ್ರಾಡಕ್ಟ್ ಇದು. ಹೆಣ್ಮಕ್ಳಿಗಂತೂ ಇದು ರಾಮಬಾಣ, ವರದಾನ ಅಂತಲೇ ಹೇಳ್ಬೋದು. ಯಾಕೆಂದ್ರೆ ಅಷ್ಟು ಅದ್ಭುತ. ಯಾಕೆಂದ್ರೆ ಬಹಳ ಮಂದಿಗೆ ಇದು ಉತ್ತಮ ಫಲಿತಾಂಶ ಕೊಟ್ಟಿದೆ ಆಲ್ರೆಡಿ. ನನ್ನ ಟೀಮಲ್ಲಂತೂ ಇಬ್ರಿಗೆ ನಮ್ಮ ಟೈಕಾನ್ ಟೀಮಲ್ಲಿ 3-4 ಜನಕ್ಕೆ ಮಕ್ಕಳಾಗಿದೆ. ಅದ್ಭುತವಾದ ಪ್ರಾಡಕ್ಟ್. ಕೋಲಾರದಲ್ಲಿ ಅನೇಕ ರಿಸಲ್ಟ್ ಬಂದಿದೆ ಇವತ್ತು. ಅಂತ ಏಕೈಕ ಪ್ರಾಡಕ್ಟ್ ನಮ್ಮ ಕಂಪನಿಯ ಟಾಪ್ ಪ್ರಾಡಕ್ಟ್ ಅಂತಲೂ ಹೇಳ್ಬೋದು, ಬೂಮ್ಕಾಪ್ ಮತ್ತೆ ಗೈನಕಾಪ್ನ. ಅಷ್ಟು ಅದ್ಭುತವಾದ ಒಂದು ಪ್ರಾಡಕ್ಟ್ ಅಂತಲೇ ಹೇಳ್ಬೋದು. ಇದನ್ನ ವರ್ಷದಲ್ಲಿ 3 ರಿಂದ 6 ಬಾಟ್ಲಿ ಯಾವ ಹೆಣ್ಮಕ್ಳು ಇದನ್ನ ಸೇವನೆ ಮಾಡ್ತಾರೆ 100% ಅವ್ರ ಜೀವನದಲ್ಲಿ ಏನ್ ಸಾಧನೆ ಮಾಡಕ್ಕಾಗಿಲ್ವ ಅಂತಾರೋ ಅದನ್ನ ಸಾಧನೆ ಮಾಡ್ಬೋದು ಅಂತ ಹೇಳ್ತಾ, ನೆಕ್ಸ್ಟ್ ಗಿರೀಶ್ ಸರ್, ಡೈವಕಾಪ್. ನೋಡಿ ಇದು, ಯಾಕಂದ್ರೆ ಸಾವಿಲ್ಲದ ಮನೆಯಲ್ಲಿ ಸಾಸಿವೆ ತಗಮ್ಮ ಅಂತ ಅನ್ನೋ ಕಾಲದಲ್ಲಿ ಇವತ್ತು ಶುಗರ್ ಇಲ್ದೇ ಇರೋ ಮನೆಯಲ್ಲಿ ಶುಗರ್ ತಗೊಂಬಂದಂಗ ಆಯ್ತಿದ್ದು. ಯಾಕಂದ್ರೆ ಮೊದ್ಲೆಲ್ಲ ಇದನ್ನ ಶ್ರೀಮಂತರ ಕಾಯಿಲೆ ಅಂತ ಹೇಳ್ತಿದ್ರು. ನೋಡಿ ಫ್ರೆಂಡ್ಸ್, ಇವತ್ತೇನಾದ್ರೂ ಇಷ್ಟೊಂದು ಮಾತಾಡ್ತಾ ಇದ್ದೀನಿ, ಇಷ್ಟೊಂದೆಲ್ಲ ನಾನು ಟಾಪ್ ಕ್ಲಿಯರ್ ಅನ್ಸ್ಕೊಂಡಿದ್ದೀನಿ ಟೈಕಾನ್ ಟೀಮ್ ಅಲ್ಲಿ ಅಂದ್ರೆ ಈ ಒಂದು ಪ್ರಾಡಕ್ಟ್ ನಾನು ಮಿನಿಮಮ್ ಅಂದ್ರೂ ಒಂದು 21-22 ಬಾಟ್ಲು ನನಗೆ ಶುಗರ್ಗೋಸ್ಕರನೇ ನಾನು ಬಂದಿತ್ತು.
ಈ ಅಮೃತನ ಕುಡದೆ ಇವತ್ತು ಇಷ್ಟು ಟಾಪ್ ಲೀಡರ್ ಆಗಿ, ಇಷ್ಟೊಂದು ಕ್ಲೀನ್ ಆಗಿ, ಇಷ್ಟೊಂದು ಸ್ವಚ್ಛವಾಗಿ ಮಾತಾಡ್ತಾ ಇದ್ದೀನಿ ಅಂದ್ರೆ ದಟ್ ಈಸ್ ಡೈಬೋಕಾಪ್. ಯಾಕೆಂದ್ರೆ ಜೀವನ ಉಳಿಸ್ತಂತ, ನನ್ನ ಕನಸನ್ನ ನೆನಸು ಮಾಡತಕ್ಕಂತ ಪ್ರಾಡಕ್ಟು ಈ ಡೈಬೋಕಾಪ್. ಬೂಮ್ ಡೈಬೋ ಅಲವೆರಾ ಅವತ್ತು ನನಗೆ ಕೊಟ್ಟಂತ ನನ್ನ ಅಪ್ಲೈನ್ ನನ್ನ ಜೀವದಾನ ಮಾಡ್ತು. ಯಾಕೆಂದ್ರೆ ಇದನ್ನ ಕಂಡಿಡಿಲಿಲ್ಲ ಅಂದಿದ್ರೆ ಇವತ್ತು ನಾನು ಸತ್ತೇ ಹೋಗ್ತಿದ್ನೇನೋ ಗೊತ್ತಿಲ್ಲ. ಅದ್ ಯಾವ ಜನ್ಮದ ಪುಣ್ಯನೋ ಏನೋ ನಮ್ಮ ಅಪ್ಸರ್ ಹಿಂದೂಸ್ತಾನಿ ಸಾಹೇಬ್ರು ಕೋಟ್ಯಾಂತರ ಜನರಿಗೆ ಇವತ್ತು ದಾಸೋಹದ ರೀತಿಯಲ್ಲಿ ದಾಸೋಹ ಮಾಡ್ತಾ ಇದ್ದಾರೆ. ಸಿದ್ಧಗಂಗೆ ಮಾಡ್ತಾ ಇಲ್ಲ, ಅನ್ನ ಆಗ್ತಾ ಇದ್ದಾರೆ. ಆದ್ರೆ ನಮ್ ಚಿಕ್ಕಮಂಗ್ಳೂರು ವಿ ಸ್ಟಾರ್ ವೆಲ್ನೆಸ್ ಕಂಪನಿಯಲ್ಲಿ ದಾಸೋಹ ಮಾಡ್ತಾ ಇದ್ದೀವಿ. ಜೀವದಾನ, ಸಂಜೀವಿನಿ ದಾನ ಮಾಡ್ತಾ ಇದ್ದಾರೆ ಇವತ್ತು. ಅಂತ ಒಂದು ಏಕೈಕ ಪ್ರಾಡಕ್ಟ್ ಇದು ಶ್ರೀಮಂತರ ಕಾಯಿಲೆ ಅಂತಲೇ ಹೇಳ್ತಿದ್ರು. ಆದ್ರೆ ಇದು ಶುಗರ್ಗೆ ರಾಮಬಾಣ. ತುಂಬಾ 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 ಅದ್ಭುತವಾದ ಪ್ರಾಡಕ್ಟು. ಯಾಕಂದ್ರೆ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನಾನು ತಿಳ್ಕೊಂಡಿದೀನಿ. ಇದ್ರ ಬಗ್ಗೆ ನಿಮ್ಗೆ ಹೇಳ್ತಾ ಹೋಗ್ತೀನಿ ಲೀಡರ್ಸ್. ನೋಡಿ, ಇದಕ್ಕೆ ಹಾಕಿರುವಂತ ಇಂಗ್ರೀಡಿಯೆಂಟ್ಸ್ ಅಮೃತ ಬಳ್ಳಿ, ಬೇವಿನ ಪುಡಿ, ಬಿಲ್ವಪತ್ರೆ ಪುಡಿ, ಮಧುನಾಶಿನಿ ಪುಡಿ, ನೆಲ್ಲಿಕಾಯಿ ಪುಡಿ, ಮೆಂತ್ಯ ಪುಡಿ, ನೇರಳೆ ಪುಡಿ, ತುಳಸಿ ಪುಡಿ, ಹಾಗಲಕಾಯಿ ಪುಡಿ, ನಿಂಬೆ ಬೀಜದ ಪುಡಿ, ಕಿರಾತಕ ಪುಡಿ, ಶುಂಠಿ ಪುಡಿ, ಪರಂಗಿ ಬೀಜದ ಪುಡಿ. ಎಂತ ಇಂಗ್ರೀಡಿಯೆಂಟ್ಸ್ ಅಲ್ವಾ? ಇದೆಲ್ಲ ನಮಗ್ ಗೊತ್ತಿದ್ರು ನಾವು ತಿನ್ನೋಕ್ ಆಗಲ್ಲ. ಅದಕ್ಕೆ ನಮ್ಮ ಕಂಪನಿ ಬೀಜಗಳನ್ನ ತಿನ್ನಕ್ ಆಗಲ್ಲ ಅಂತಲೇ ಅದನ್ನ ಪ್ರಾಡಕ್ಟ್ ರೀತಿಯಲ್ಲಿ ನಮಗೆ ಇವತ್ತು ಕೊಡ್ತಾ ಇದೆ. ಇದನ್ನೇನಿಲ್ಲ, ಬೆಳಿಗ್ಗೆ 10 ml ಸಾಯಂಕಾಲ 10 ml ಅಂತ ನಮ್ಗೆ ಏನ್ ಹೇಳ್ಕೊಡ್ತಾರೆ ಅದನ್ನ ಅಷ್ಟು ಮಾಡ್ಕೊಂಡು ಬಂದ್ರೆ ಸಾಕು. ಶುಗರ್ ಓಡುತ್ತೆ 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 ಓಡುತ್ತೆ. ಯಾಕಂದ್ರೆ ಬ್ಲಡ್ ಅಲ್ಲಿ ಇರೋದೇ ಇಲ್ಲ. ಏನಾದ್ರು ಬ್ಲಡ್ ಅಲ್ಲಿ ಸೇರ್ಕೊಂಡು ಇದು ಗುದ್ದಾಡಿ ಆ ಸೆಲ್ಸ್ ನ ಸಾಯಿಸ್ತದೆ ಅಂದ್ರೆ ಅದು ಡೈಬೋಕಾಪ್. ಆ ಶುಗರ್ ಅಂಶನ ಕಡಿಮೆ ಮಾಡ್ತಕ್ಕಂಥ ತಾಕತ್ತಿರತಕ್ಕಂಥ ಪ್ರಾಡಕ್ಟ್ ಡೈಬೋ. ಸೊ ಇದನ್ನ ಅಷ್ಟೇ ವರ್ಷದಲ್ಲಿ 5 ರಿಂದ 6 ಬಾಟಲ್ ಯಾರು ಇದನ್ನ ತಗೊಳ್ತಾರೆ ಅದ್ಭುತವಾದ ರಿಸಲ್ಟ್ ಬರುತ್ತೆ. ನೆಕ್ಸ್ಟ್ ಥೈರಾಕಾಪ್. ಥೈರಾಯ್ಡ್ ಸಮಸ್ಯೆಯಿಂದ ಯಾರೆಲ್ಲ ಬಳಲ್ತಾ ಇದ್ದೀರಾ, ಇದರಲ್ಲಿ 2 ತರದ ಥೈರಾಯ್ಡ್ ಇರುತ್ತೆ. ಸೊ ಅದು ನಿಯಂತ್ರಣಕ್ಕೆ ಬರುತ್ತೆ. ಥೈರಾಯ್ಡ್ ನ 3 ರಿಂದ 6 ಬಾಟ್ಲು ಇದನ್ನ ಸ್ವೀಕರಣೆ ಮಾಡಿ ಅದ್ಭುತವಾಗಿ ರಿಸಲ್ಟ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಗಿರಿ ಸರ್. ಸೊ ಪೈಲಾಕಾಫ್, ಪೈಲ್ಸ್ ಪಿಸ್ತೂಲ, ಪಿಲ್ಸರ್ ದೆನ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಪೈಲ್ಸ್ ಬಂದ್ರೆ ಕ್ಯಾನ್ಸರ್ ಬರುತ್ತೆ ಅಂತ ಜೊತೆ ಒಳಗೆ. ಅದು ರಕ್ತಸ್ರಾವ ಆಗಿರ್ಬೋದು, ನೋವಾಗಿರ್ಬೋದು, ಉರಿ ಆಗಿರ್ಬೋದು. ಕಂಪನಿಯ ಟಾಪ್ ಎ ಗ್ರೇಡ್ ಪ್ರಾಡಕ್ಟ್. ಇದನ್ನ ಅಷ್ಟೇ ವರ್ಷದಲ್ಲಿ 3 ರಿಂದ 6 ಬಾಟಲ್, ಒಂದು ವರ್ಷದಲ್ಲಿ 3 ರಿಂದ 6 ಬಾಟಲ್ ಯಾರು ಸೇವನೆ ಮಾಡ್ತಾರೆ ಖಂಡಿತ ಪೈಲ್ಸ್ ಅದ್ ಎಲ್ಲಿಂದ ಹುಟ್ಟುತ್ತೋ ಅಲ್ಲಿಂದನೇ ನಿರ್ನಾಮ ಆಗೋಗುತ್ತೆ. ಆ ಮೊಳಕೆ ಅಲ್ಲೇ ಉದುರೋಗ್ಬಿಡುತ್ತೆ. ಅದ್ಭುತವಾದ ಪ್ರಾಡಕ್ಟ್. ನೆಕ್ಸ್ಟ್ ಗಿರಿ ಸರ್. ಸೊ ಕಾರ್ಡಿಯೋಕಾಪ್. ಇವತ್ತು ಮನುಷ್ಯನಿಗೆ ಹಾರ್ಟ್ ಅಟ್ಯಾಕ್ ನೀವೆಲ್ಲ ಕೇಳ್ತಾ ಇರ್ಬೋದು. ತುಂಬಾ ತುಂಬಾ ಅದ್ಭುತವಾದ ಪ್ರಾಡಕ್ಟ್ ಅದು ಕಾರ್ಡಿಯೋಕಾಪು. ಯಾಕೆಂದ್ರೆ ಇದು ರಕ್ತನಾಳಗಳಲ್ಲಿ ಸಂಗ್ರಹ ಆಗಿರುವಂತ ಕೊಲೆಸ್ಟ್ರಾಲ್ ಅನ್ನ ತೆಗೆದು ಹಾಕ್ತಕ್ಕಂತ ಸಹಕಾರಿಯಾಗಿದೆ. ಆ ಕೊಲೆಸ್ಟ್ರಾಲ್ ನ ತೆಗೆಯಕ್ಕೆ ಇದು ತುಂಬಾ ತುಂಬಾ ಅದ್ಭುತ ಸಹಾಯಕಾರಿಯಾಗಿದೆ. ಮತ್ತೆ ಹೃದಯಾಘಾತನ ತಡೆಗಟ್ಟುತ್ತೆ, ಮಾನಸಿಕ ಒತ್ತಡವನ್ನ ತಡೆಗಟ್ಟುತ್ತೆ, ಹೃದಯ ಬಡಿತವನ್ನ ನಿಯಂತ್ರಣಕ್ಕೆ ಕೊಡುತ್ತೆ, ಮತ್ತೆ ಅಧಿಕ ರಕ್ತದ ಒತ್ತಡನ ಕಡಿಮೆ ಮಾಡತಕ್ಕಂತ ಏಕೈಕ ಪ್ರಾಡಕ್ಟ್ ನಮ್ಮ ಕಾರ್ಡಿಯೋಕಾಪ್. ಇದಕ್ಕೂ ಅಷ್ಟೇ ತುಂಬಾ ತುಂಬಾ ಇಂಗ್ರೀಡಿಯೆಂಟ್ಸ್ ಒಂದು 10 ಹೇಳ್ತೀನಿ. ಜಟಮಾಸಿ, ಅಶೋಕ ಮರದ ಬೇರು, ಅರ್ಜುನ ಮರದ ಬೇರು, ಗೂಗಲ್ ಚಕ್ಕೆ, ಡಾಲ್ಬಿ ಚಕ್ಕೆ, ಅಲೋವೆರಾ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತಾನೆ ಹೇಳ್ಬೋದು. ಸುಮಾರು ಇನ್ನು ಕೆಲವೊಂದು ಪ್ರಾಡಕ್ಟ್ ನಾವ್ ಹೇಳಕ್ ಆಗಲ್ಲ ಇದಕ್ಕೆ. ಆಗಿಂದ ಅದ್ಭುತವಾದ ಇಂಗ್ರೀಡಿಯೆಂಟ್ಸ್ ನ ಇದಕ್ಕೆ ಹಾಕಿದ್ದಾರೆ. ಇದನ್ನು ಅಷ್ಟೇ ಬಹಳ ಜನರಿಗೆ ಆಲ್ರೆಡಿ ಹೃದಯಾಘಾತದಿಂದ ಹೊರಗಡೆ ಬಂದಿದ್ದಾರೆ, ಉತ್ತಮ ಫಲಿತಾಂಶವನ್ನ ನೀಡಿದೆ ಆಲ್ರೆಡಿ ಇದು. ಸೊ ಲಿವಾಕಾಪ್ ನೋಡ್ರಿ, ಮನುಷ್ಯನ ದೇಹದಲ್ಲಿ ಯಾವ್ದಾದ್ರು ಒಂದು ಅಂಗನ ಕಟ್ ಮಾಡಿ ಬಿಸಾಕ್ತಿವಿ ಅಂದ್ರೂ ಬಿಸಾಕಿರು ಬೆಳೀತದೆ ಅಂದ್ರೆ ಅದು ಲಿವರ್ ಒಂದೇ. ಅರ್ಧ ಭಾಗ ಕಟ್ ಮಾಡಿ ಬಿಸಾಕಿರೋನು ಬೆಳೀತದೆ. ಯಾಕಂದ್ರೆ ಇದು ಗ್ಯಾಸ್ಟ್ರಿಕ್ ನ ಹೋಗ್ಲಾಡಿಸುತ್ತೆ, ನಮ್ಮ ದೇಹನ, ನಮ್ಮ ಮುಖನ ಸುಂದರವಾಗಿಡಲು ಇದು ಸಹಕಾರಿಯಾಗಿದೆ. ಅಲರ್ಜಿನ ಹೋಗ್ಲಾಡಿಸುತ್ತೆ, ಮತ್ತೆ ಚರ್ಮದ ಕಾಂತಿಯನ್ನ ಇದು ಒಳಪನ್ನ ತರುತ್ತೆ. ಇದು ಅಷ್ಟೇ ತುಂಬಾ 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 ಬಹಳ ಜನ ಇದನ್ನ ಆಲ್ರೆಡಿ ಬಳಸಿದ್ದಾರೆ, ಒಳ್ಳೊಳ್ಳೆ ಫಲಿತಾಂಶವನ್ನ ಕಂಡಿದ್ದಾರೆ. ಇದು ಅಷ್ಟೇ ವರ್ಷದಲ್ಲಿ 3 ರಿಂದ 6 ಬಾಟಲ್ ಸೇವನೆ ಮಾಡಿದ್ರೆ ತುಂಬಾ ತುಂಬಾ ಆಗಿದೆ.
ಗಿರಿ ಸರ್ ನೆಕ್ಸ್ಟ್ ಸ್ಟೋನಕ್ ನೋಡಿ, ಎಷ್ಟೋ ಜನ ಸ್ಟೋನ್ ಸರ್ ನನ್ಗೆ 1.5 ಇತ್ತು, 1.8 ಇತ್ತು, 1.3 ಇದೆ ಅಂತ ಹೇಳ್ತಾರೆ. ಕಿಡ್ನಿಯಲ್ಲಿ ಕಲ್ಲು. ಯಾಕಂದ್ರೆ ನಾವು ತಿಂದಂತ ಆಹಾರ, ನಾವು ಹೆಚ್ಚಿಗೆ ನೀರು ಯಾವಾಗ ಕುಡಿಯಲ್ಲ, ತಿಂದಂತ ಆಹಾರನೇ ಕಲ್ಲಾಗುತ್ತೆ. ಮೂತ್ರನಾಳಗಳಲ್ಲಿ, ಮೂತ್ರಪಿಂಡಗಳಲ್ಲಿ, ಮೂತ್ರ ವಿಸರ್ಜನೆ ವೇಳೆ ಉರಿ, ನೋವು ಏನೇನ್ ಬರ್ತದೆ ಇದೆಲ್ಲ ಈ ಪ್ರಾಡಕ್ಟ್ ತಗೊಂಡ್ರೆ ಈ ಎಲ್ಲ ನಾನು ಹೇಳಿದ್ದಂತ ಎಲ್ಲ ಕಾಯಿಲೆಗಳು ನಿರ್ನಾಮವಾಗುತ್ತೆ. ಸ್ಟ್ರೋಕ್ ಹೊಡೆದಿರೋರ್ಗಂತೂ ಅದ್ಭುತವಾದ ಪ್ರಾಡಕ್ಟ್ ಇದು. ಸ್ಟೋನಕಾಪು ತುಂಬಾ ಅದ್ಭುತವಾಗಿದೆ. ಇದು 1.5 ಅಥವಾ 1.3 ಕಲ್ಲುಗಳು ಏನಿರುತ್ತೆ ಅದು ಕಿಡ್ನಿಯಿಂದ ಕರಗಿ ರೀಸಸ್ ಮೂಲಕ ಹೊರ ಬಂದ್ಬಿಡುತ್ತೆ. ತುಂಬಾ ಅಮೇಜಿಂಗ್ ಪ್ರಾಡಕ್ಟ್ ಅಂತ ಹೇಳ್ಬೋದು. ಇದನ್ನು ವರ್ಷದಿಂದ 3 ರಿಂದ 6 ಬಾಟಲ್ನ ತಗೊಂಡ್ರೆ ಅದ್ಭುತವಾದ ರಿಸಲ್ಟ್ ನಾವು ಕಾಣಬಹುದು. ಸೊ ನೆಕ್ಸ್ಟ್ ಪ್ರಾಡಕ್ಟ್ ಒಬಿಯೋ ಕಾಪು. ಯಾರು ನಾವು ದಪ್ಪ ಇದ್ದೀವಿ, ನಾವು ಸಣ್ಣ ಆಗ್ಬೇಕು, ಯಾಕಂದ್ರೆ ಅತಿಯಾದ ಊಟ ಮಾಡ್ತಾ ಇರ್ತಾರೆ, ಹಗಲಲ್ಲಿ ನಿದ್ದೆ ಮಾಡ್ತಾರೆ, ತೂಕ ಕಡಿಮೆ ಆಗ್ಬೇಕು, ಕೊಲೆಸ್ಟ್ರಾಲ್ ಕಡಿಮೆ ಆಗ್ಬೇಕು ಅನ್ನೋರೆಲ್ಲ ಯಾರೆಲ್ಲ ಇದ್ದೀರಾ, ಯಾರೆಲ್ಲ ಫೀಲ್ಡ್ಗೆ ಹೋಗ್ತೀರಾ, ಇದನ್ನ ಹೇಳಿ ಅವ್ರಿಗೆ ಇದನ್ನ 3 ರಿಂದ 6 ಬಾಟಲ್ ವರ್ಷದಲ್ಲಿ ಅವ್ರಿಗೆ ಕೊಟ್ರೆ ಅದ್ರ ತುಂಬಾ ರಿಸಲ್ಟ್ ಬರುತ್ತೆ. ಯಾಕಂದ್ರೆ ಅತಿಯಾದ ಊಟನೂ ಬಿಡ್ತಾರೆ, ಹಗಲಲ್ಲಿ ನಿದ್ದೆ ಮಾಡೋದು ಬಿಡ್ತಾರೆ, ತೂಕ ಕಡಿಮೆ ಆಗುತ್ತೆ, ಕೊಲೆಸ್ಟ್ರಾಲ್ ಕಡಿಮೆ ಆಗುತ್ತೆ. ಥ್ಯಾಂಕ್ ಯು. ನೆಕ್ಸ್ಟ್ ಗಿರಿ ಸರ್. ನೆಕ್ಸ್ಟ್ ಕಾರ್ಬೋಕಾಪು ಅಂದ್ರೆ ಕ್ಯಾನ್ಸರ್, ಈ ಸಂಧಿವಾತ, ಕ್ಯಾನ್ಸರ್, ಫಸ್ಟ್ ಸ್ಟೇಜ್, ಸೆಕೆಂಡ್ ಸ್ಟೇಜ್ ಕ್ಯಾನ್ಸರ್ ಇದೆ ಯಾರೆಲ್ಲ ಬಳಲ್ತಾ ಇದ್ದೀರಾ ಅವ್ರಿಗೆ ಇದನ್ನ, ಈ ಮೂತ್ರಪಿಂಡ ಸಮಸ್ಯೆ, ಮೂತ್ರದ ಒಂದು ಸಮಸ್ಯೆ ಯಾರೆಲ್ಲ ಇದೆ ಇದು ತುಂಬಾ ಸಹಕಾರಿಯಾಗಿದೆ. ಇದನ್ನು ಅಷ್ಟೇ 3 ರಿಂದ 6 ಬಾಟಲ್ ವರ್ಷದಲ್ಲಿ ಯಾರೆಲ್ಲ ಈ ಪ್ರಾಡಕ್ಟ್ ನ ಯೂಸ್ ಮಾಡ್ತಾರೆ ಖಂಡಿತವಲ್ಲ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ. ನೆಕ್ಸ್ಟ್ ಬೆರಿಕಾಪು. ಇದು ಇಮ್ಯುನಿಟಿಗಿನ್ನ 1 ಕೈ ಜಾಸ್ತಿನಿ ಅಂತ ಹೇಳ್ಬೋದು. ಯಾಕಂದ್ರೆ ಇದಕ್ಕೆ ಯಾರು ಬೇಕಾದ್ರು ನಮ್ಮ ಮಕ್ಕಳಿಂದ ಹಿಡಿದು ಎಷ್ಟೋ 7 ವರ್ಷದ ಮಕ್ಕಳಿಂದ ಹಿಡಿದು 90 ವರ್ಷದವರೆಗೂ ಇದನ್ನ ಉಪಯೋಗಿಸ್ಬೋದು. ಆದ್ರೆ ಶುಗರ್ ಇರೋರು ಒಬ್ರು ಬಿಟ್ಟು ಇನ್ನಿದ್ದವರೆಲ್ಲರೂ ಉಪಯೋಗಿಸ್ಬೇಕು. ಯಾಕಂದ್ರೆ 56 ತರಹದ ಸ್ಟ್ರಾಬೆರಿ ಹಣ್ಣುಗಳನ್ನ ಬಳಸಿ ಮಾಡಿರತಕ್ಕಂಥದ್ದು ಇದು. ಈ ಪ್ರಾಡಕ್ಟ್ ಇಮ್ಯುನಿಟಿ ಪವರ್, ಸುಸ್ತು, ನನಗೆ ಎನರ್ಜಿ ಇಲ್ಲ, ನನಗೆ ತಾಕತ್ತಿಲ್ಲ, ಅಥವಾ ಏನೋ ಬಲ ಇಲ್ಲ, ಶಕ್ತಿ ಇಲ್ಲ ಅಂತಕ್ಕಂಥದ್ದು ಪ್ರಿಕಾಷನರಿ ಪ್ರಾಡಕ್ಟ್. ಯಾರು ಬೇಕಾದ್ರೂ ಕುಡಿಬಹುದು, ಆದ್ರೆ ಶುಗರ್ ಇರೋರಿಗೆ ಮಾತ್ರ ಬಿಟ್ಟು. ಸೊ ಅದ್ಭುತವಾದ ಪ್ರಾಡಕ್ಟ್ ಇದು. ಇಮ್ಯುನಿಟಿ ಬೂಸ್ಟ್ ಅನ್ನ ಇದು ಮಾಡುತ್ತೆ, ನಿಶಕ್ತಿನ ಹೋಗ್ಲಾಡ್ಸುತ್ತೆ. ಸೊ ಇಷ್ಟೆಲ್ಲ ಪ್ರಾಡಕ್ಟ್ಗಳು ನಮ್ಮ ಕಂಪನಿಯಲ್ಲಿ ಎಲ್ಲಾ ತರದ್ದಿದೆ. ಏನ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಇದೆ, ಹೆಲ್ತ್ ಕೇರ್ ಪ್ರಾಡಕ್ಟ್ ಇದೆ, ಏರ್ ಕೇರ್ ಪ್ರಾಡಕ್ಟ್ ಇದೆ, ಎಲ್ಲ ಬ್ಯೂಟಿಫುಲ್, ಎಲ್ಲ ತರದ್ದು ಮನುಷ್ಯನಿಗೆ ಏನು ಬೇಕೋ ಎಲ್ಲಾ ತರದ್ದು ಪ್ರಾಡಕ್ಟ್ ಇದೆ. ಇದು ಇಲ್ಲಿ ತಗೊಂಡು ಯೂಸ್ ಮಾಡ್ಬೋದು. ನೆಕ್ಸ್ಟ್ ಗಿರಿ ಸರ್. ನೆಕ್ಸ್ಟ್ ಹೋಗಿ. ಸೊ ನಮ್ಮ ಕಂಪನಿ ಹೇಳೋದಿಷ್ಟೇ, ನಮ್ಮ ಪ್ರಾಡಕ್ಟ್ ನ ಯೂಸ್ ಮಾಡಿ, ಅಂದ್ರೆ ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ಇಟ್ ವಿತ್ ಪೀಪಲ್ ಅಂತ ಹೇಳ್ತೀವಿ. ಹೋಗಿ ಗಿರಿ ಸರ್ ನೋಡಿ, ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ಇಟ್ ವಿತ್ ಪೀಪಲ್. ಇಷ್ಟೇ ನಮ್ಮ ಕಂಪನಿಯಲ್ಲಿ ಮಾಡ್ಬೇಕಾಗಿರೋ ಕೆಲಸ. ಬೇರೆ ಕಂಪನಿಗಳು ಹಂಗೆ ಏನೇನೋ ಮಾಡ್ತಾರೆ, ಅದು ಏನೇನೋ ಹೇಳ್ತಾರೆ, ಬಟ್ ಅದೆಲ್ಲ ಏನಿಲ್ಲ. ಸೊ ಇದು ನೆಕ್ಸ್ಟ್ ಹೋಗಿಗಿರಿ ಸರ್. ಓಕೆ, ಇಷ್ಟೊತ್ತವರೆಗೂ ನಾನು ಪ್ರಾಡಕ್ಟ್ ಬಗ್ಗೆ ತಿಳಿಸ್ಕೊಟ್ಟಿದ್ದೀನಿ ಲೀಡರ್ಸ್. ಈಗ ಇಲ್ಲಿ ಪ್ರಾಡಕ್ಟ್ ಅಂದ್ರೆ ಹೆಲ್ತ್ ಸಿಗುತ್ತೋ, ಹೆಲ್ತ್ ಆದ್ಮೇಲೆ ಆದಾಯನೂ ಬೇಕಲ್ವಾ ನಾವು. ಸೊ ನನ್ಗೂ ಹಂಗೇನೆ, ನಾನು ಆದಾಯಕ್ಕೋಸ್ಕರ ಬರ್ಲಿಲ್ಲ, ಇಲ್ಲಿ ಹೆಲ್ತ್ಗೋಸ್ಕರ ಬಂದೆ. ಹೆಲ್ತ್ ನ ಕ್ಲಿಯರ್ ಮಾಡ್ಕೊಂಡೆ, ಫುಲ್ ಕ್ಲಿಯರ್. ಇವತ್ತು ನನಗೆ ಶುಗರೇ ಇಲ್ಲ. ಅದನ್ನ ತಿಳ್ಕೊಂಡಾದ್ಮೇಲೆ ಫೀಲ್ಡ್ಗೆ ಹೇಗೆ ಇಳಿಬೇಕು ಅಂತ ನನ್ನ ಅಪ್ಲೈನು ಮತ್ತೆ ನನ್ನ ಟೈಕಾನ್ ಫೌಂಡರ್ ಆದ ನಮ್ಮ ಮಾಯಿ ಸರ್ನ ತಿಳ್ಕೊಂಡು ಈ ಫೀಲ್ಡ್ಗೆ ಇಳಿದೆ. ಈ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಾ ಬಂದೆ. ಫಸ್ಟ್ ಯಾವ ರೀತಿ ಬಂದೆ ಅನ್ನೋದನ್ನ ನಿಮಗೆ ತಿಳಿಸ್ಕೊಡ್ತೀನಿ. ಸೊ ನಾನು ಬಂದಿದ್ದು 100 SP. ಸೊ ಇಲ್ಲಿ 100 SP ಅಂದ್ರೆ 17,000. ಬಟ್ ಇಲ್ಲಿ ದುಡ್ಡು ಮುಖ್ಯ ಅಲ್ಲ. ನಮ್ಮ 17,000 ರೂಪಾಯಿನ 100 SP ಅಲ್ಲಿ ಹೋಲಿಸ್ತೀವಿ. ಸೊ 100 SP ಅಲ್ಲಿ ಬಂದು ನಾನು ನನ್ನ ಒಬ್ಬ ಫ್ರೆಂಡ್ಗೆ ನಾನು ಇದನ್ನ ಇಂಟ್ರೊಡ್ಯೂಸ್ ಮಾಡಿದೆ. ರಮೇಶ್ ಅನ್ನೋರ್ಗೆ ಅವ್ರಿಗೇನೋ ಪ್ರಾಡಕ್ಟ್ ಬೇಕಾಗಿತ್ತು, ನನಗೆ ಶುಗರ್ ಸರ್ ಆಯ್ತು ಅಂತ ಹೇಳ್ದೆ. ಅಂತ ನಮ್ಮ ತಂದೆಗಿದೆ ಅಂದ ರಮೇಶು, ಅದಕ್ಕೆ ನಾನು ಅವನಿಗೆ ಕೊಡಿಸ್ದೆ. ಆಯ್ತು, ಅವನು 100 SP ಅಲ್ಲಿ ತಗೊಂಡ. ನೆಕ್ಸ್ಟ್ ನನ್ನ ಫ್ರೆಂಡ್ ಇನ್ನೊಬ್ಬ ಸತೀಶ್ ಅಂತ ಇದ್ರು, ಅವ್ರಿಗೂ ಹೇಳ್ದೆ ಮಂಡಿ ನೋವಿದೆ ಅಂದ್ರು. ಅವ್ರಿಗೆ ಮಂಡಿ ನೋವಿಗೆ 100 SP ಪ್ರಾಡಕ್ಟ್ ಅಂದ್ರೆ 3 ತಿಂಗಳು ಪ್ರಾಡಕ್ಟ್ ನ ಅವ್ರಿಗೂ ಕೊಡಿಸ್ದೆ. ಕೊಡ್ಸಿದ ತಕ್ಷಣನೇ ನನಗೆ 1:1 ಪ್ರಕಾರ ನನಗೆ ನನ್ನ ಅಕೌಂಟ್ಗೆ 1,000 ರೂಪಾಯಿ ಕಂಪನಿ ಕೊಡ್ತು.
1,000 ರೂಪಾಯಿ ಕೊಡ್ತು. ಸೊ 1,000 ರೂಪಾಯಿ ಅಂತ ಸ್ವಲ್ಪ ಇದ್ರಲ್ಲೇ ಇದ್ದೆ. ಸೊ ಇನ್ನು ಕೆಲಸ ಮುಂದಕ್ಕೆ ನನ್ಗೆ ಹೇಳ್ಕೊಟ್ಟಿದ್ರಲ್ಲ ನನ್ನ ಅಪ್ಲೈನ್ ಯಾವ ರೀತಿ ಮಾಡ್ಬೇಕು ಅಂತ, ನಾನು ಅಥವಾ ರಮೇಶ ಅಂದ್ರೆ ಇಲ್ಲಿ 2 ಲೆಗ್ ಇರುತ್ತೆ, ಒಂದು ಬೋನಸ್ ಒಂದು ಇನ್ಸೆಂಟ್ರಿವ್ ಅಂತ. ಆ 2 ಲೆಗ್ ಅಲ್ಲಿ ಬೋನಸ್ ಲೈನ್ಗೆ ನಾನು ಅಥವಾ ರಮೇಶ ಇಬ್ರಲ್ಲಿ ಯಾರಾದ್ರೂ ಒಬ್ರು ಕೃಷ್ಣಮೂರ್ತಿ ಅನ್ನೋರ್ನ ಒಬ್ಬರನ್ನ ಕರ್ಕೊ ಬರ್ತೀವಿ. ಅವ್ರಿಗೂ 100 SP ಪ್ರಾಡಕ್ಟ್ ಕೊಡ್ತೀವಿ. ಸೊ ಕೊಟ್ಟ ತಕ್ಷಣ ನನಗೆ ಕಂಪನಿ ದುಡ್ಡು ಕೊಡುತ್ತಾ? ಖಂಡಿತವಾಗ್ಲೂ ಕೊಡುತ್ತೆ. ಅದು ನಮ್ಮ ಕಂಪನಿಯಲ್ಲಿ ಮಾತ್ರ, ಬೇರೆ ಕಂಪನಿಯಲ್ಲಿ ಏನೋ ಗೊತ್ತಿಲ್ಲ. ಬಟ್ ನಮ್ಮ ಕಂಪನಿಯಲ್ಲಿ ನಾನ್ ಬಂದು 3 ಜನ 100 SP ನಾನು ತಂದಿದ್ದೆ ಆದ್ರೆ ಲೆಫ್ಟ್ ಅಲ್ಲಿ 2, ರೈಟ್ ಅಲ್ಲಿ 1 ತಂದಿದ ತಕ್ಷಣನೇ ನನಗೆ ಕಂಪನಿಯಲ್ಲಿ 18 ರ್ಯಾಂಕ್ಗಳಿವೆ. ಅಲ್ಲಿಗೆ 18 ರ್ಯಾಂಕ್ ಅಲ್ಲಿ 1 ರ್ಯಾಂಕ್ ಅನ್ನ ನಾನು ಕಂಪ್ಲೀಟ್ ಮಾಡ್ತೀನಿ. ನನಗೆ ಬೋನಸ್ ಅಂತಲೇನೆ 1,500 ರೂಪಾಯಿಯನ್ನ ಕೊಟ್ಟು ನನಗೆ ಟೋಟಲ್ 2,500 ರೂಪಾಯಿನ ಕೊಟ್ಟು ಫಸ್ಟ್ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡುತ್ತೆ. ಎಷ್ಟು ಈಸಿ ಕೆಲಸ ನೋಡಿ ಇದು. ನಾನ್ ಬಂದೆ, ನನ್ನ ಆರೋಗ್ಯ ಸರಿ ಮಾಡ್ಕೊಂಡು ಯೂಸ್ ದ ಪ್ರಾಡಕ್ಟ್, ಗೆಟ್ ದ ರಿಸಲ್ಟ್, ಶೇರ್ ಇಟ್ ವಿತ್ ಪೀಪಲ್. ಶೇರ್ ಮಾಡಿದೆ. ಎಷ್ಟು ಜನಕ್ಕೆ? ರಮೇಶ, ಸತೀಶ ಮತ್ತೆ ಕಾರ್ತಿಕ್ಗೆ ಶೇರ್ ಮಾಡಿದೆ 3 ಜನಕ್ಕೆ. ಅವರು 3 ಜನ 100 SP ತಗೊಂಡಿದ ತಕ್ಷಣನೇ ನಾನು ಇಲ್ಲಿ ಅಂದ್ರೆ ನಾನು 100 SP ಫಸ್ಟ್ ಬಂದಿದ್ದಲ್ಲ, ನಾನು 100 SP ಫಸ್ಟ್ ರ್ಯಾಂಕ್ ಕಂಪ್ಲೀಟ್ ಮಾಡಿದೆ. ನನಗೆ 2,500 ಬಂತು. ಈ 2,500ನ ಈ 3 ಜನಕ್ಕೂ ನಾನು ಶೋ ಮಾಡ್ತೀನಿ ಇವಾಗ. ಮೊದ್ಲು ಸುರೇಶ್ ಶೋರ್ ಮಾಡಿದೆ, ಆಮೇಲೆ ರಮೇಶ್ಗೆ, ಆಮೇಲೆ ಕಾರ್ತಿಕ್ ಶೋರ್ ಮಾಡಿದ ತಕ್ಷಣ ಅವರು ಅಷ್ಟೇ 3 ಜನಕ್ಕೆ, ಅವರು 3 ಈ ಕಡೆ ರಮೇಶ್ 3 ಜನ ತಂದ್ರು, ಅವ್ರಿಗೂ 2,500 ಆಯ್ತು. ಇಲ್ಲಿ ಕಾರ್ತಿಕ್ 3 ಜನ ತಂದ್ರು, ಅವ್ರಿಗೂ 3 ಜನ ತಂದ್ರು. ಇಲ್ಲಿ ಟೋಟಲ್ 6 ಜನ ಆದ್ರು. ಇಲ್ಲಿ ಸತೀಶ್ಗೂ ಹೇಳ್ದೆ, ಅವರು 3 ಜನ ತಂದ್ರು. ಸೊ ಇಲ್ಲಿಗೆ ನನಗೆ ಕಂಪನಿ ಕೊಡ್ತು. ಯಾಕಂದ್ರೆ 3ಕ್ಕೆ 3 ಮ್ಯಾಚ್ ಮಾಡಿ ನನಗೆ ಟೋಟಲ್ ಆಗಿ ಬೋನಸ್ ಎಲ್ಲ ಸೇರಿಸಿ 7,500 ನನ್ನ 2ನೇ ರ್ಯಾಂಕ್ ಕಂಪ್ಲೀಟ್ ಆಯ್ತು. 2ನೇ ರ್ಯಾಂಕ್ ಕಂಪ್ಲೀಟ್ ಆಯ್ತು. 7,500 ನನ್ನ ಅಕೌಂಟಿಗೆ ಬಂತು. ಬಟ್ ನನ್ನ ಡೌನ್ ಲೈನ್ಗೆ ಯಾರು 3 ಜನ ಬಂದಿದ್ರು ಅವ್ರಿಗೂ 2,500 ನಾನು ಕೊಡ್ಸಿದೀನಿ. ಅವ್ರ ಜೊತೆ ಹೋಗಿ ಹೇಳಿ ಕೆಲಸ ಮಾಡಿ ಅವ್ರ 3 ಜನಕ್ಕೆ ಕೊಡ್ಸಿದ್ಕೆ, ಅವ್ರು ಕೆಲಸ ಮಾಡಿದ್ದಕ್ಕೆ ನಾನು ಅಲ್ಲಿ ಕೆಲಸ ಮಾಡೋದನ್ನ ಬಿಟ್ಟನೋ ಗೊತ್ತಿಲ್ಲ. ಬಟ್ ಅವ್ರು 3 ಜನ ಕೆಲಸ ಮಾಡಿದ್ರು ನೋಡಿ, ನನಗೂ ಇಲ್ಲಿ ದುಡ್ಡು ಬಂತು. ಎಷ್ಟು? 7,500. 2ನೇ ರ್ಯಾಂಕು ಕಂಪ್ಲೀಟ್ ಆಯ್ತು. ನನ್ನ ಕಂಪ್ನಿಯಲ್ಲಿ ಇರೋದು ಬರೀ 18ನೇ ರ್ಯಾಂಕು. ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ ಯಾವಾಗ್ಲೂ, 18 ರ್ಯಾಂಕು. ಅದ್ರಲ್ಲಿ 2 ಕಂಪ್ಲೀಟ್ ಆಯ್ತು. ಸೊ ಇತ್ಲಿಂದ ಆಚೆಗೆ ಸೇಲ್ಸ್ ಡಬಲ್ ಆಗ್ತಾ ಹೋಗ್ತಾ ಇರುತ್ತೆ. ಸೇಲ್ಸ್ ಡಬಲ್ ಆಗುತ್ತಾ ಹೋಗ್ತಾ ಇರುತ್ತೆ. ಯಾಕಂದ್ರೆ 6 ಇದ್ದವರು 12 ಆಗ್ತಾರೆ, 12 ಇದ್ದವರು ಇಲ್ಲಿ ಈ ಕಡೆ 3 ಇದ್ದವರು 6 ಆಗ್ತಾರೆ. ಸರ್ ಗಿರಿ ಸರ್ ಒಂದೇ ಸತಿ 3ನೇ ರ್ಯಾಂಕಿಗೆ ಬನ್ನಿ. 3ನೇ ರ್ಯಾಂಕಿಗೆ ಬಂದ್ಬಿಡಿ ಗಿರಿ ಸರ್. ಸಾಕು ನೋಡಿ, ಸೇಲ್ಸ್ ಇಲ್ಲಿ ಡಬಲ್ ಆಯ್ತು. 6 ಇತ್ತು ಆ ಕಡೆ, 6 ಇದ್ದಿದ್ದು 12 ಆಯ್ತು. ಅಲ್ಲಿ 3 ಇದ್ದಿದ್ದು ಇಲ್ಲಿ 6 ಆಯ್ತು. 6 ಆದ ತಕ್ಷಣನೇ ನನ್ಗೆ ಇನ್ಸೆಂಟ್ರಿವ್ ಅಂತ ಫೀಲ್ಡ್ ಅಲ್ಲಿ ವರ್ಕ್ ಮಾಡ್ತಾ ಇದ್ಯಾ, ತಗೋ ಈ ವಾರದ 6,000 ರೂಪಾಯಿನ ಖರ್ಚು ಮಾಡ್ಕೊಂಡು ನೀನ್ ಫೀಲ್ಡ್ ಅಲ್ಲಿ ವರ್ಕ್ ಮಾಡು ಅಂತ ಇನ್ಸೆಂಟ್ರಿವ್ 6,000 ಕೊಡ್ತು. ಅದೇ ವಾರದಲ್ಲಿ ಬೋನಸ್ 9,000 ತಗೊಂಡೋಗಿ ನಿಮ್ ಮನೆಗೆ ಕೊಡು ಅಂತ ಹೇಳ್ತು ಕಂಪನಿ ನನಗೆ. ಆಗ ನಾನು ಆ ಬೋನಸ್ ತಗೊಂಡೋಗಿ ನಮ್ಮ ಮನೇಲಿ ಕೊಟ್ಟೆ. ಟೋಟಲಿ ನನಗೆ ಬಂದಿದ್ದು ಆ ವಾರದಲ್ಲಿ 15,000 ರೂಪಾಯಿ. ಕಂಪನಿಯಲ್ಲಿ 18 ರ್ಯಾಂಕ್ ಅಲ್ಲಿ 3 ರ್ಯಾಂಕ್ ಕಂಪ್ಲೀಟ್. ನೆಕ್ಸ್ಟ್ ನೋಡಿ, ಆ ಕಡೆ 12 ಇತ್ತು, ಸೇಲ್ಸ್ ಪಾಯಿಂಟ್ ಜಾಸ್ತಿ ಆಗ್ತಾ ಹೋಗ್ತದೆ. 4ನೇ ರ್ಯಾಂಕ್ ಅಲ್ಲಿ ಇಲ್ಲಿ ನೋಡಿ, ಡೆಪ್ಯೂಟಿ ಸೇಲ್ಸ್ ಆಫೀಸರ್ DSO ರ್ಯಾಂಕ್. ಇಲ್ಲಿ ಅದ್ಭುತವಾದ ರ್ಯಾಂಕ್. ಇಲ್ಲಿಂದಾನೇ ಆಟ ಶುರು ನಮ್ಗೆ. 3ನೇ ರ್ಯಾಂಕ್ ವರ್ಗೂ ಅಷ್ಟೊಂದು ಏನ್ ನಮ್ಗೆ ಆಟ ಗೊತ್ತಿರೋಲ್ಲ. ಬಟ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಲೀಡರ್ಸ್. 4ನೇ ರ್ಯಾಂಕು DSO ರ್ಯಾಂಕು. ಅಲ್ಲಿ 6 ಇದ್ದವರು 12 ಇತ್ತು, 12 24 ಮಾಡಿದೆ. ಲೆಫ್ಟ್ ಅಲ್ಲಿ ರೈಟ್ ಅಲ್ಲಿ 6 ಇತ್ತು, 6ನ 12 ಮಾಡಿದ ತಕ್ಷಣನೇ ನನ್ಗೆ ಇನ್ಸೆಂಟ್ರಿವ್ ಫೀಲ್ಡ್ ಅಲ್ಲಿ ಓಡಾಡಿದ್ಯಾ ಅಂತ ಹೇಳ್ಬಿಟ್ಟು 12,000 ರೂಪಾಯಿನ ಕೊಡ್ತು. ಅದನ್ನ ಫೀಲ್ಡ್ ಅಲ್ಲಿ ಖರ್ಚು ಮಾಡಿದೆ ಫ್ರೆಂಡ್ಸ್. ಆದ್ರೆ ಬೋನಸ್ ದುಡ್ಡನ್ನ 20,000 ಬೋನಸ್ ದುಡ್ಡನ್ನ ನನ್ನ ಹೆಂಡತಿಗೆ ಖುಷಿಯಿಂದ ತಗೊಂಡೋಗಿ ಕೊಟ್ಟೆ ಫ್ರೆಂಡ್ಸ್. ಟೋಟಲಿ 4ನೇ ರ್ಯಾಂಕ್ ಕಂಪ್ಲೀಟ್ ಮಾಡ್ಕೊಂಡು ಟೋಟಲಿ 32,000 ರೂಪಾಯಿನ ನನ್ನ ಅಕೌಂಟಿಗೆ ಕಂಪನಿ ಕಳಿಸಿತ್ತು. ನೆಕ್ಸ್ಟ್ ಗಿರಿ ಸರ್, ಇಲ್ಲಿ 5ನೇ ರ್ಯಾಂಕು. ಈ ರ್ಯಾಂಕಿಗೋಸ್ಕರನೇ V-Star ಬಂದವರೆಲ್ಲ ಹೊಡೆದಾಡ್ತಾ ಇರೋದು. ಸರ್ ನೀವೇನ್ ಮಾಡ್ತಿರೋ ಬಿಡ್ತಿರೋ ಗೊತ್ತಿಲ್ಲ, V-Star ಗೆ ನೀವ್ ಯಾವಾಗಾದ್ರೂ ಬನ್ನಿ, ಹೇಗೆ ಬನ್ನಿ, ಬನ್ನಿ. ಬಟ್ ಬಂದವರೇನೆ 3 ತಿಂಗಳಲ್ಲಿ ರ್ಯಾಂಕ್ ಅನ್ನು ಹೊಡಿದ. ಅವ್ರವ್ರ ಕೆಪಾಸಿಟಿ ಸರ್. 1 ತಿಂಗಳಲ್ಲಿ ಹೊಡೆದಿರೋರು ಇದಾರೆ, 1 ವಾರದಲ್ಲಿ ಹೊಡೆದಿದ್ದಾರೆ, 1 ದಿನದಲ್ಲಿ ಹೊಡೆದಿರೋರು ಇದ್ದಾರೆ. ಆದ್ರೆ ಹಂಗೆ ಹೊಡಿಬೇಕು ಅಂತ ನಮ್ ಕಂಪನಿ ಏನ್ ಫೋರ್ಸ್ ಮಾಡಲ್ಲ.
ನಿನಗೆ ಆಪರ್ಚುನಿಟಿ ಕೊಟ್ಟಿದೆ, ನೀನ್ ಹೆಂಗ್ ಬೇಕಾರೋ ಇಲ್ಲಿ ಹೊಡಿಬೋ ಆ ಒಂದು ರ್ಯಾಂಕ್ ಅನ್ನ ನೀನು ಜಯಗಳಿಸಬಹುದು ಅಂತ ಹೇಳುತ್ತೆ ನಮ್ ಕಂಪನಿ. ಆದ್ರೆ ಇಲ್ಲಿ 5ನೇ ರ್ಯಾಂಕ್ ಎಸ್ಒ ರ್ಯಾಂಕ್ ಬಂದೆ, ಅಲ್ಲಿ 24 ಇದ್ದಿದ್ನ ಆ ಸೇಲ್ಸ್ ಡಬಲ್ ಆಯ್ತು, ಈ ಕಡೆ 48 ಆಯ್ತು, ಆ ಕಡೆ 12 ಇದ್ದಿದ್ದು ಈ ಕಡೆ 24 ಆಯ್ತು. ಇನ್ಸೆಂಟ್ರಿವ್ ಅಂತ ನನಗೆ 24,000 ರೂಪಾಯಿನ ಫೀಲ್ಡ್ ಅಲ್ಲಿ ವರ್ಕ್ ಮಾಡಕ್ಕೆ ನನಗೆ ಕೊಡ್ತು. ಆದ್ರೆ ಬೋನಸ್ ಕೊಡ್ತು ನನ್ನ ಕಂಪನಿ. ಯಾವ ಗೌರ್ಮೆಂಟ್ ಕಂಪನಿ ಕೊಡುತ್ತೋ ಬಿಡುತ್ತೋ ಗೊತ್ತಿಲ್ಲ, ನನ್ನ ಕಂಪನಿ ನನಗೆ ಕೊಡ್ತು 45,000 ಬೋನಸ್ ಅನ್ನ ಕೊಡ್ತು. ನನ್ನ ಜೀವನದಲ್ಲಿ ಇದು 2 ತಿಂಗಳು ಸಂಬಳ ಅಂತಲೇ ಹೇಳ್ಬೋದು. ಒಬ್ಬ ಗಾರ್ಮೆಂಟ್ಸ್ ಜೀವನದಲ್ಲಿ ಇರೋನ್ಗೆ, ಗಾರ್ಮೆಂಟ್ಸ್ ಕೆಲಸ ಮಾಡೋರ್ಗೆ ಇದು 2 ತಿಂಗಳು ಸಂಬಳ ಅಂತ ಹೇಳ್ಬೋದು. ಅಂತ ಒಂದು ಸಂಬಳವನ್ನ ಒಂದು ಕ್ಷಣಾರ್ಧದಲ್ಲಿ ನಮ್ಮ ಕಂಪನಿ ಕೊಡುತ್ತೆ ಅಂದ್ರೆ ಯೋಚನೆ ಮಾಡಿ, ನಾವು ಹಾಕಿರೋದೇನಿಲ್ಲಿ ಬಂಡವಾಳನ ನಾವೇನ್ ಹಾಕಿದೀವಿ? ಎಲ್ಲಾರ ತಾಟು ಬರ್ಬೋದು. ನಾನು 17,000 ಹಾಕೊಟ್ಟಿದ್ದೆ, 17,000 ಪ್ರಾಡಕ್ಟ್ ಕೊಟ್ಟಿದೆ. ಅಂಗಡಿಗೆ ಹೋಗಿದ್ದೀನಿ, 7,000 ರೂಪಾಯಿ ಪ್ರಾಡಕ್ಟ್ ತಗೊಂಡಿದ್ದೀನಿ. ಅವ್ನ್ ರೇಷನ್ ಕೊಟ್ಟಿದ್ದಾನೆ, ಅವನ್ಗೂ ನಮಗೂ ಏನ್ ಸಂಬಂಧ ಅಲ್ವಾ? ಇಲ್ಲಿ ನಮ್ಮ ಕಂಪನಿ ನಮಗೆ ಪ್ರಾಡಕ್ಟ್ ಕೊಟ್ಟು, ಬಿಸ್ನೆಸ್ ಪ್ರಾಡಕ್ಟ್ ಪ್ಲಾಟ್ಫಾರ್ಮು ಕೊಟ್ಟು, ರ್ಯಾಂಕಿಗೂ ಸನ್ಮಾನ ಕೊಟ್ಟು, ಅವಾರ್ಡ್ ರಿವಾರ್ಡ್ಗಳನ್ನ ಕೊಟ್ಟು, ಎಂತ ಕಂಪನಿಯಲ್ಲಿ ಇದ್ದೀವಿ ಲೀಡರ್ಸ್ ನಾವು. ಎಂತ ಕಂಪನಿ, ಒಂದ್ಸತಿ ಇಮೇಜ್ ಮಾಡ್ಕೊಳ್ಳಿ, 45,000. ಒಬ್ಬ ಬಡವನಿಗೆ ಇದು 3 ತಿಂಗಳು ಹೊಟ್ಟೆ ಪಾಡಿ ಜೀವನ ನಡೀತದೆ ಈ 45,000ದಲ್ಲಿ. ಸೊ ಅಷ್ಟೇ ಅಲ್ಲ, ಇವಾಗ ಇನ್ನೂ ಒಂದು ಹೊಸ ರೂಲ್ಸ್ ಆಗಿದೆ ನಮ್ ಕಂಪನಿಯಲ್ಲಿ. 5ನೇ ರ್ಯಾಂಕ್ ಬರ್ತಿದ್ದಂಗೆನೆ ಇವಾಗ ಇನ್ಸೂರೆನ್ಸ್ ಬೇರೆ ಆಗಿದೆ, 1 ಲಕ್ಷ ರೂಪಾಯಿ. ಕರೆಕ್ಟಾ? ಸೊ ಹಂಗೆ 69,000 ರೂಪಾಯಿ ಅಂದ್ರೆ ನಾವು ಏನು 1ನೇ ರ್ಯಾಂಕ್ ಅಲ್ಲಿ ಬಂಡವಾಳ ಹಾಕಿರ್ತೀವಿ ಅದನ್ನು ಇಲ್ಲಿ ಸೇರ್ಸಿತ್ತು 15,000 ರೂಪಾಯಿನ ಸೇರಿಸಿ ಇಲ್ಲಿ ಕೊಟ್ಟು ಟೋಟಲ್ 69,000 ರೂಪಾಯಿನ ನಮಗೆ ಕಂಪನಿ ಕೊಡುತ್ತೆ ಲೀಡರ್ಸ್ ಇಲ್ಲಿ ಎಸ್ವ ರ್ಯಾಂಕಿಗೆ. ಇಲ್ಲಿಗೆ ಬಂದ್ಮೇಲೆ ಈ ರ್ಯಾಂಕು ಹೆಂಗೆ ಎದೆನ ಎತ್ಕೊಂಡು ಈ ತರ ಎತ್ಕೊಂಡು ಓಡಾಡಂತ ಒಂದು ಸ್ಥಾನಮಾನ ಇದೆ ಈ ಒಂದು ಕಂಪನಿಯಲ್ಲಿ. ಇದು 5ನೇ ರ್ಯಾಂಕ್ ಎಸ್ವ ರ್ಯಾಂಕ್. ನೆಕ್ಸ್ಟ್, ಸೊ ಅದಕ್ಕಿಂತ ಒಳ್ಳೆ ರ್ಯಾಂಕು ಇದು ಕೋರ್ ಲೀಡರ್. ಅಬ್ಬಾ, ಈ ರ್ಯಾಂಕ್ ನ ಹೊಡೆಯಕ್ಕೆ ಜಿದಾಜಿದ್ದಿ ಜನ ಇಲ್ಲಿ ನಮ್ಮ ಲೀಡರ್ಸ್ಗಳು. ನಾನ್ ಹೊಡಿಬೇಕ್ರಿ, ಗೆಲ್ಲಬೇಕು ಅಂದ್ರೆ. ಯಾಕಂದ್ರೆ ಯಾವ್ದೋ ಕಂಪನಿಗಳಿಗೆ 8 ಅವರ್ ಕೆಲ್ಸಕ್ಕೆ ಊಟ ಇಲ್ದೆ, ನಾಷ್ಟ ಇಲ್ದೆ, ಏನಿಲ್ದೆ, ಬ್ಯಾಗ್ ಎತ್ಕೊಂಡು ಊಟ ಮಾಡೋ ನಾಷ್ಟ ಮಾಡಿ, ಇಲ್ಲ 8:30 ಟೈಮ್ ಆಗೋಯ್ತು ಅಂತ ಓಡ್ತೀವಿ, ರನ್ ಅಪ್ ಮಾಡ್ತೀವಿ. ಅವ್ನ್ ಗೇಟ್ ಹಾಕಿರೋ ಆಯ್ತು, ಅಲ್ಲಿ ಗೇಟ್ ಹಾಕಿದ್ರೆ ಅರ್ಧ ಗಂಟೆ ನಿಂತ್ಕೊಬೇಕು, ಮ್ಯಾನೇಜರ್ ಹೇಳ್ಬೇಕು, ಅವ್ನ್ ಹೇಳ್ಬೇಕು, ಇವ್ನ್ ಹೇಳ್ಬೇಕು. ನಮ್ಮ ಕಂಪನಿಯಲ್ಲಿ ಏನಿದೆ? ಬರೀ ಕೆಲಸ ಮಾಡು, ಫೀಲ್ಡ್ ಗಿಡಿ, ಹೋಗು, ಗೆಲ್ಲು. ಎಷ್ಟ್ ಬೇಕು ನಿನಗೆ? 6ನೇ ರ್ಯಾಂಕಿಗೆ ಬಾ, ಕೋರ್ ಲೀಡರ್ ಆಗು. ಲೆಫ್ಟ್ ಅಲ್ಲಿ 125 ಸೇಲ್ಸ್ ಡಬಲ್, ರೈಟ್ ಅಲ್ಲಿ 60 ತಗೊಂಬಂದು ನಾವು ಇಲ್ಲಿ ಆ ಸೇಲ್ಸ್ ನ ಯಾವಾಗ ಇದು ಕಂಪ್ಲೀಟ್ ಆಗುತ್ತೆ ನಮ್ಗೆ ಇನ್ಸೆಂಟ್ರಿವ್ ಅಲ್ಲಿ ನೋಡಿ 60,000 ರೂಪಾಯಿ 60 ಜನ ಬಂದ ತಕ್ಷಣ 60,000 ರೂಪಾಯಿ ನಮ್ಗೆ ವಾರದಲ್ಲಿ ಇನ್ಕಮ್ ಆಗಿ ಬಂದ್ಬಿಡುತ್ತೆ. ಬಟ್ ಲೆಫ್ಟ್ ಅಲ್ಲಿ ಇರ್ತಕ್ಕಂಥ ಈ 120 ನಮಗೆ ಏನ್ ಈ ಬೋನಸ್ ರ್ಯಾಂಕ್ ಆದ್ಮೇಲೆ ಕೊಡ್ತಕ್ಕಂಥದ್ದು ನಮ್ಮ ಕಂಪನಿ. ರ್ಯಾಂಕ್ ಆದಾಗ್ರೆ ಒಂದು ಕ್ಷಣನೂ ನಿಲ್ಸ್ಕೊಳ್ಳಲ್ಲ, ಟಕ್ ಅಂತ ಬಂದ್ಬಿಡುತ್ತೆ ಶುಕ್ರವಾರ ಸಾಯಂಕಾಲ ಎಲ್ಲಿದ್ರು. ಅಂತ ಒಂದು ರ್ಯಾಂಕು, ಅದ್ಭುತವಾದ ರ್ಯಾಂಕು. ಇಲ್ಲಿ ಇಮೇಜ್ ಮಾಡ್ಕೊಳ್ಳಿ, 1.5 ಲಕ್ಷ ನಿಮ್ ಅಕೌಂಟಿಗೆ ಬಂದ್ರೆ ಒಬ್ಬ ಬಡವನ ಜೀವನ 6 ತಿಂಗಳು ನಡೆಸ್ತಾನೆ. 6 ತಿಂಗಳು 1.5 ಲಕ್ಷ. ಯೋಚನೆ ಮಾಡಿ, ಟೋಟಲಿ 2,10,000 ಬಂದಿಸ. ನಾನು ಅನ್ಕೊಂಡೆ ಈ ಕಂಪನಿಯಲ್ಲಿ ಇದ್ರೆ ಈ ಕಂಪನಿಯಲ್ಲಿ ಇರ್ಬೇಕು. ನಾನು ಯಾವ್ದು ಇಂಡಸ್ಟ್ರಿಯಲ್ಲಿ ಯಾವತ್ತು ನಾನು ನೋಡೇ ಇಲ್ಲ, ನನ್ ಜ್ಯೋತಿಷ ಬಿಟ್ರೆ ಬೇರೆ ಗೊತ್ತಿರ್ಲಿಲ್ಲ. ಬಟ್ ಇವತ್ತು ಇಷ್ಟೊಂದು ಮಾತಾಡ್ತೀನಿ, ಇಷ್ಟೊಂದು ಫ್ರಾಂಟ್ ಆಗಿ ಹೇಳ್ತೀನಿ ಅಂದ್ರೆ ಈ ಕಂಪನಿ ಸಿಸ್ಟಮ್ ಅಳವಡಿಸಿರ್ತಕ್ಕಂಥದ್ದು, ಈ ಕಂಪನಿ ಸಿಸ್ಟಮ್ ನಾನು ತಿಳ್ಕೊಂಡಿರ್ತಕ್ಕಂಥದ್ದು, ನನ್ನ ಅಪ್ಲೈನ್ ದಾರಿ ತೋರಿಸ್ತಕ್ಕಂಥದ್ದು. ನನ್ನ ಅಪ್ಲೈನ್ ನನ್ಗೆ ತುಂಬಿಟ್ರು, ನನ್ಗೆ ಏನು ನಿನ್ನ ಜ್ಯೋತಿಷ ತೆಗೆದು ಸೈಡ್ಗಿಟ್ಟು ಇದನ್ ತುಂಬ್ಕೋ ಅಂತ ಆ ಖಾಲಿ ಗ್ಲಾಸ್ ಮಾಡಿ ನನ್ಗೆ ಇವತ್ತು ನನ್ನ ಅಪ್ಲೈನ್ ನನಗೆ ತುಂಬಿಸಿ ಇವತ್ತು 1 ವರ್ಷದಲ್ಲಿ 7 ರ್ಯಾಂಕ್ಗಳನ್ನ ಕಂಪ್ಲೀಟ್ ಮಾಡೋ ಅಂತ ಯೋಗವನ್ನ ತೋರ್ಸ್ಕೊಟ್ರು. ನೆಕ್ಸ್ಟ್ ಗಿರೀಶ್ ಸರ್, ಹಾಗೆ ಥೈಲ್ಯಾಂಡ್ ಟ್ರಿಪ್ ಅಚೀವರ್ ಆಗಿದ್ದೀನಿ. ನಮ್ಮಂತ ಮಿಡ್ಲ್ ಕ್ಲಾಸ್ ಜನ ಥೈಲ್ಯಾಂಡ್ ಎಲ್ಲಿ ನೋಡಕ್ ಆತಿತ್ತು ಸ್ವಾಮಿ? ಎಲ್ಲಿ ನೋಡಕ್ ಸಾಧ್ಯ? ಅದ್ರ ಫೀಸ್ ಕೇಳಿದ್ರೇನೆ ಗಡ 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 ಅಂತದೆ ಮೈ ಬಡವನಿಗೆ. ಕರೆಕ್ಟಾ ಅಲ್ವಾ ಲೀಡರ್ಸ್? ಎಲ್ಲಿ ಕಟ್ಟಕದ ಆ ಪ್ಲೇನ್ಗೆ ಹೆಜ್ಜೆ ಇಡ್ತಿದ್ವಾ ನಾವು? ಇವತ್ತೇನಾದ್ರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ
ಇವತ್ತು ವಿ ಸ್ಟಾರ್ ವೆಲ್ನೆಸ್ ಇಂದ ಎಷ್ಟು ಜನ ಪ್ಲೇನ್ ಹತ್ತಿದೀವೋ ನಾವೆಲ್ಲ ಪುಣ್ಯವಂತ್ರೆ. ನಾವೆಲ್ಲ ಯಾವ್ದೋ ಜನ್ಮದಲ್ಲಿ ಪುಣ್ಯ ಮಾಡಿದೀವಿ. ಇಂಥ ಒಬ್ಬ ಗುರುಗಳನ್ನ ನಾವು ಪಡೆಯಕ್ಕೆ, ಇಂಥ ಕಂಪನಿಯ MD ನ ಪಡೆಯಕ್ಕೆ ನಾವು ಪುಣ್ಯ ಮಾಡಿದೀವಿ. ಅದಕ್ಕೆ ನಮ್ಗೆ ವಿ ಸ್ಟಾರ್ ಸಿಕ್ಕಿರೋದು. ನಾವು ಪಾಪಿಸ್ಟ್ರಲ್ಲ. ನಾವು ವಿ ಸ್ಟಾರಿಗೆ ಬಂದಿರೋರೆಲ್ಲಾನು ಇವತ್ತಲ್ಲ 30ನೇ ಇಸ್ವಿಗೆ 300 ಜನ ಡೈಮಂಡ್ ರೆಡಿ ಇರ್ತಾರೆ. ಅದ್ಭುತವಾದ ಒಂದು ಪ್ಲಾಟ್ಫಾರ್ಮ್ ಇದ್ ನಮ್ಗೆ. ಅಂತ ಒಂದು ಕಂಪನಿ ಈ ಒಂದು ಥೈಲ್ಯಾಂಡ್ ಟ್ರಿಪ್, ನಾವು ಥೈಲ್ಯಾಂಡ್ ಹೋಗೋ ಕನ್ಸೇ ಇರ್ಲಿಲ್ಲ ರೀ. ಇವತ್ತು ಕನಸನ್ನ ಏನ್ ಮೂಟೆ ಕಟ್ ಹಾಕಿದ್ದೆ ನಾನು ಮತ್ತೆ ಬಿಚ್ಚಿ ಇಟ್ಟಿಬಿಟ್ಟಿದೀನಿ. ಈ ತರ ಕನ್ಸುಗಳನ್ನ ನೆನ್ಸ್ ಮಾಡ್ಕೊಳ್ಬೇಕು ಅಂತ. ನೆಕ್ಸ್ಟ್ ಗಿರಿ ಸರ್. ಸೊ ಈ ರ್ಯಾಂಕು ಚೀಫ್ ಮ್ಯಾನೇಜರ್ ರ್ಯಾಂಕು. ಇದನ್ನ ಕೇವಲ ನನ್ನ ಅಪ್ಲೈನ್ ನನಗೆ ಕೇವಲ 3 ತಿಂಗಳಲ್ಲಿ ಓಡಿಸ್ಬಿಟ್ರು. 3 ತಿಂಗಳಲ್ಲಿ ಲೆಫ್ಟ್ ಅಲ್ಲಿ 240, ರೈಟ್ ಅಲ್ಲಿ 120 ಐಡಿ. ಬನ್ನಿ ಫೀಲ್ಡ್ ಇಳಿರಿ, ಕೆಲಸ ಮಾಡಿ ಅಂತ ಇಳಿಸಿ ಇವತ್ತು ಚೀಫ್ ಮ್ಯಾನೇಜರ್ ಅನ್ನೋ ಬೋರ್ಡ್ ನ ನನಗ್ ಕೊಟ್ರು. ನನ್ನ ಅಪ್ಲೈನ್, ನನ್ನ ಸುನೀಲಾ ಮೇಡಮ್, ನನ್ನ ಅಪ್ಲೈನ್. ಮಾಯಿ ಸರ್ ಹೇಳಿರೋ, ಸರ್ ನನ್ ಜೊತೆ ಇರಿ, ನೀವ್ ಗೆಲ್ತೀರಾ, ನೀವೇನೋ ಒಂದ್ ಆಗ್ತೀರಾ, ನಿಮ್ಮಲ್ಲಿ ಟ್ಯಾಲೆಂಟ್ ಇದೆ, ನೀವ್ ಇರ್ಬೇಕು ಈ ಟೀಮಲ್ಲಿ ಅಂತ ಅವತ್ತು ಕೊಟ್ಟಂತ ಅವ್ರು ಬೆನ್ ತೊಟ್ಟಿದ್ದಂತ ಧೈರ್ಯ ಇವತ್ತು ನನ್ನನ್ನ ಚುಟ್ಗೆ ಹೊಡೆಯೋದ್ರೊಳಗಾಗಿ ಚೀಫ್ ಮ್ಯಾನೇಜರ್ ಮಾಡ್ಬಿಡ್ತು. ಅದು ಏನು, ಮೊನ್ನೆ 3 ಗಂಟೆ ರಾತ್ರಿಗೆ ಎದ್ದು ಯಾಕೋ ನೋಡ್ದೆ ಇನ್ನೂ ದುಡ್ಡು ಬಂದಿಲ್ವೇನೋ ಅಂತ ನೋಡಿದ್ರೆ 1,2,26,000 ಫ್ರೆಂಡ್ಸ್. ನಿಜವಾಲು 2,26,000 ಎಲ್ಲ TDS ಎಲ್ಲ ಕಟ್ಟಾಗಿ ಯಾರೇನ್ ಬಂದು ನನ್ನನ್ನ ಕೇಳಂಗಿಲ್ಲ, ಎಲ್ಲಿಂದ ಬಂತು ದುಡ್ಡು ಅಂತ ಕೇಳಂಗಿಲ್ಲ. ಯಾಕೆಂದ್ರೆ ನಮ್ಮ ಕಂಪನಿ ಎಲ್ಲ ಅದಕ್ಕೆ ಸೆಕ್ಯೂರಿಟಿ ಕೊಟ್ಟಿದೆ. ನಮ್ಮ ಕಂಪನಿ ಅಂತ ಸೆಕ್ಯೂರಿಟಿಯನ್ನ ಕೊಟ್ಟಿದೆ ನಮ್ ದುಡ್ಡಿಗೆ. 3 ಲಕ್ಷ ಇಮೇಜ್ ಮಾಡ್ಕೊಳ್ಳಿ. ಕೆಲವೊಂದ್ ಜನಕ್ಕೆ ಇದು ಆಲಸ್ಯ ಇರ್ಬೋದೇನೋ ಗೊತ್ತಿಲ್ಲ, ಬಟ್ ನನ್ನಂತ ಮಿಡ್ಲ್ ಕ್ಲಾಸ್ ಜನಕ್ಕೆ ಇದು ತುಂಬಾ ಬಿಗ್ ಅಮೌಂಟ್ ಲೀಡರ್ಸ್. ಯಾಕೆಂದ್ರೆ ನಮ್ಮ ಮಕ್ಕಳನ್ನ ಕನಸುಗಳನ್ನ ನೆನ್ಸ್ ಮಾಡ್ಕೊಳ್ಬಹುದು, ನನ್ನ ಕನಸನ್ನ ನೆನ್ಸ್ ಮಾಡ್ಕೊಳ್ಬಹುದು. ಆದ್ರೆ ಸಣ್ಣ ಆದ್ರೆ ಈ ದುಡ್ಡು ಬಂದಾಗ ನಾನು ಏನ್ ಮಾಡ್ದೆ ಗೊತ್ತಾ, ನನ್ನ ಅಪ್ಲೈನ್ ಮಾತು ಕೇಳಿ ಒಂದು ಲ್ಯಾಪ್ಟಾಪ್ ತಗೊಂಡೆ 60,000 ರೂಪಾಯಿ ಕೊಟ್ಟು. ಡೆಲ್ ಕಂಪನಿದು 53,500 ಅದು ಇದಾಯ್ತು, ತಗೊಂಡೆ. ಹಾಗೆ ನನ್ನ ಹೆಂಡತಿಗೂ ಒಂದು ಗೋಲ್ಡ್ ನಾನು ಇದ್ ಮಾಡಿದೆ. ತುಂಬಾ ಯೂಸ್ ಆಯ್ತು ದುಡ್ಡು. ಬಟ್ ಇನ್ನೂ ಮಡಿಕೊಂಡಿದೀನಿ. ಯಾಕಂದ್ರೆ ಕಂಪನಿ ಕೊಟ್ಟಿರೋ ದುಡ್ಡನ್ನ ಅಷ್ಟು ಸುಲಭನಾಗ್ ಬಿಡೋದು. ಯಾಕಂದ್ರೆ ಬೈಕ್ ತಗೋ ಅಂತಲೂ ಕೊಟ್ಟಿದೆ, ಬೈಕು ನೋಡ್ತಾ ಇದ್ದೀನಿ, ಹೊಸ ಬೈಕ್ ನ ತಗೊಳಕ್ಕೆ. ನೆಕ್ಸ್ಟ್ ಗಿರಿ ಸರ್, 8ನೇ ರ್ಯಾಂಕು, ವೈಸ್ ಪ್ರೆಸಿಡೆಂಟ್ ರ್ಯಾಂಕು. ಈ ರ್ಯಾಂಕ್ ಅನ್ನ ಯಾಕಂದ್ರೆ ಲೆಫ್ಟ್ ಅಲ್ಲಿ ಸೇಲ್ಸ್ ಡಬಲ್ ಆಗುತ್ತೆ, 480, ಈ ಕಡೆ 240. ಸೇಲ್ಸ್ ಯಾವಾಗ ಡಬಲ್ ಆಗುತ್ತೆ, ಇನ್ಸೆಂಟಿವ್ ಆಗಿ ಬರುತ್ತೆ 2,40,000. ಇದನ್ನ ಫೀಲ್ಡ್ ಅಲ್ಲಿ ಖರ್ಚು ಮಾಡು. ಆದ್ರೆ ಈ ಬೋನಸ್ ದುಡ್ಡು ಬರುತ್ತಲ್ಲ, ಇದು 3,60,000 ರೂಪಾಯಿನ ನಿಮ್ಮ ಮನೆ ಕೊಡು ಅಂತ ಹೇಳುತ್ತೆ ಕಂಪನಿ ನಮ್ಗೆ. ಟೋಟಲಿ 6 ಲಕ್ಷ ವಿತ್. ನೆಕ್ಸ್ಟ್ ಗಿರಿ ಸರ್, ಶ್ರೀಲಂಕಾ ಟ್ರಿಪ್ಪು. ಶ್ರೀಲಂಕಾ ನಾವು ನೋಡ್ತಿಲ್ವೋ ಗೊತ್ತಿಲ್ಲ. ಈ ರ್ಯಾಂಕ್ ನಾನು ಅತಿ ಶೀಘ್ರವಾಗಿ ಹೊಡಿಬೇಕು ಅಂತ ಇದ್ದೀನಿ. ಯಾಕಂದ್ರೆ ನನ್ನ ಫ್ಯಾಮಿಲಿ ಫುಲ್ ಪ್ಲೈನ್ ಅಲ್ಲಿ ಜುಯ್ ಅಂತ ಶ್ರೀಲಂಕಕ್ಕೆ ಹೋಗ್ತೀವಿ. ಯಾಕಂದ್ರೆ ನನ್ನ ಅಪ್ಲೈನ್ ಸಪೋರ್ಟ್ ಅಷ್ಟು ಜೋರಾಗಿದೆ. ಖಂಡಿತವಾಗ್ಲೂ ಈ ರ್ಯಾಂಕ್ ಅನ್ನ ಕಂಪ್ಲೀಟ್ ಮಾಡ್ತೀನಿ. ನೆಕ್ಸ್ಟ್ ರ್ಯಾಂಕು ಗಿರಿ ಸರ್, 9ನೇ ರ್ಯಾಂಕು, ಪ್ರೆಸಿಡೆಂಟ್ ರ್ಯಾಂಕು. ಯಾಕಂದ್ರೆ ಸೇಲ್ಸ್ ಡಬಲ್ ಆಗುತ್ತೆ. ಇಲ್ಲೂ ಅಷ್ಟೇ 960 ಲೆಫ್ಟ್ ಅಲ್ಲಿ, ರೈಟ್ ಅಲ್ಲಿ 480. ಟೋಟಲಿ ಇನ್ಕಮ್ ಇಲ್ಲಿ ಇನ್ಸೆಂಟಿವ್ ಆಗಿ ಬರುತ್ತೆ 4,80,000 ರೂಪಾಯಿನ ಫೀಲ್ಡ್ ಅಲ್ಲಿ ಖರ್ಚು ಮಾಡ್ಕೊಂಡ್ರು ಬೋನಸ್ ಅಂತ ಬರುತ್ತೆ. 5,20,000 ರೂಪಾಯಿ ನಿಮ್ಮ ಮನೆಗೆ ಕೊಡ್ಬೋದು, ನಮ್ ಮನೆಗೆ ಕೊಡ್ಬೋದು, ನಾನು ಸಂಪಾದನೆ ಮಾಡಿರೋ ದುಡ್ಡು ಅಂತ. ಯಾಕಂದ್ರೆ 4,80,000 ಫೀಲ್ಡ್ ಅಲ್ಲಿ ಖರ್ಚಾಗ್ಬಿಡ್ಲಿ, ವಿತ್ ಕಾರ್ ಫಂಡ್ ಬೇರೆ 3 ಲಕ್ಷ ಕಾರ್ ಫಂಡ್. ಟೋಟಲಿ ನಮ್ಗೆ ಅಮೌಂಟ್ ಕೊಡ್ತಕ್ಕಂಥದ್ದು ಕಂಪನಿ. ನೆಕ್ಸ್ಟ್ ಗಿರಿ ಸರ್, ಆಮೇಲೆ ದುಬೈ ಕಫಲ್ ಟ್ರಿಪ್ ಫ್ರೀ. ನೆಕ್ಸ್ಟ್ ಸೊ 10ನೇ ರ್ಯಾಂಕು, ಡೈಮಂಡ್ ರ್ಯಾಂಕು. ಇಲ್ಲಿಗೆ ನಾನು ಸ್ಟಾಪ್ ಮಾಡ್ತೀನಿ. ಯಾಕೆಂದ್ರೆ ಇನ್ನು ಮುಂದೆ ನಾವು ಕೇಳ್ತಾ ತಲೆ ಮೇಲೆ ಹೋದಷ್ಟು ನಮ್ಗೆ ಇದಾಗುತ್ತೆ. 10ನೇ ರ್ಯಾಂಕಿಗೆ ನಾನು ಸ್ಟಾಪ್ ಮಾಡ್ತೀನಿ. ಲೀಡರ್ಸ್, ಇಲ್ಲಿ ಲೆಫ್ಟ್ ಅಲ್ಲಿ 1920 ಸೇಲ್ಸ್ ಪಾಯಿಂಟ್ ಅನ್ನ ತರಬೇಕು. ಮತ್ತೆ
ರೈಟ್ ಅಲ್ಲಿ 960 ಸೇಲ್ಸ್ ಪಾಯಿಂಟ್ ಅನ್ನ ತರಬೇಕು. ಇಲ್ಲಿ ಇನ್ಸೆಂಟಿವ್ ಆಗಿ ನಮಗೆ ಬರುತ್ತೆ 9,60,000 ರೂಪಾಯಿ. ನಮಗೆ ಫೀಲ್ಡ್ ಅಲ್ಲಿ ಖರ್ಚಾಗಿ ಹೋಗ್ಬಿಟ್ರು ಇನ್ನು ಉಳಿತದೆ ನಮಗೆ ಬಿಗ್ ಅಮೌಂಟ್ ಆಗಿ ಕಂಪನಿ ಕೊಡುತ್ತೆ. ನಿಮ್ಮ ಮನೆಗೆ ತಗೊಂಡೋಗಿ ಕೊಡಿದುನ ಅಂತ ಬೋನಸ್ ಅಂತ ಕೊಡುತ್ತೆ. 9,40,000 ರೂಪಾಯಿ. ಇಮೇಜ್ ಮಾಡ್ಕೊಂಡ್ರೆ ತಲೆ ತಿರುಗ್ತದೆ ಲೀಡರ್ಸ್. ಟೋಟಲಿ 19 ಲಕ್ಷ ನಮ್ಮ ಜೀವಮಾನದಲ್ಲಿ ಅದು ಅಲ್ಲದೆ ನೋಡಿ, ಮನೆಗ್ ಬೇಕಾಗಿರತ್ತದ ಏನು ಇಂತ ಪ್ರಾಡಕ್ಟ್ ಇಲ್ಲ ಅನ್ನಂಗಿಲ್ಲ. ನಮ್ ಮನೆಗ್ ಏನೇನ್ ಬಳಸ್ತೀವೋ ಆ ಪದಾರ್ಥಗಳೆಲ್ಲ, ಒಂದ್ ಸ್ಕೂಟಿ ಬೇರೆ ಅದ್ರ ಜೊತೆಗೆ ಕಿಚನ್ ಐಟಮ್ಗಳು ಎಲ್ಲ ಫುಲ್ ಟೋಟಲ್ ಆಗಿ ಕೊಡ್ತಾರೆ. ನೆಕ್ಸ್ಟ್ ಮಲೇಷಿಯಾ ಟ್ರಿಪ್ ಇದೆ, ಡೈಮಂಡ್ ರ್ಯಾಂಕಿಗೆ. ಶೆಲ್ಪ್ ಒಬ್ರು ಹೋಗ್ಬೋದು. ನೆಕ್ಸ್ಟ್ ಗಿರಿ ಸರ್ ಫಾಸ್ಟ್ ಆಗಿ ಹೋಗ್ಬಿಡಿ. 11ನೇ ರ್ಯಾಂಕ್ ಅಲ್ಲಿ 35,12,000 ಹೋಗಿ ಯಾಕಂದ್ರೆ ಟೈಮ್ ಇಲ್ಲ. ರಾಯಲ್ಟಿ ಹೇಳ್ಬೋದಾಗಿತ್ತು, ಇರ್ಲಿ ಬಂದ್ಬಿಡಿ. ನೋಡಿ, ನಮ್ಮ ಕಂಪನಿಯಲ್ಲಿ ಟೋಟಲಿ 18 ರ್ಯಾಂಕ್ ಅನ್ನ ಯಾರಿಲ್ಲಿ ಕಂಪ್ಲೀಟ್ ಮಾಡ್ತಾರೆ, ಟೋಟಲ್ ಇನ್ಕಮ್ 20 ಕೋಟಿ ಬೋನಸ್ ತಗೊಂಡಿರ್ತೀವಿ. 49 crores ಮ್ಯಾಚಿಂಗ್ ಇನ್ಸೆಂಟಿವ್, 30 crores ಅವಾರ್ಡ್ಸ್ ರಿವಾರ್ಡ್ಸ್. ಟೋಟಲ್ ಇನ್ಕಮ್ 100 CR. ಅಂತ ಒಂದು ಕಂಪನಿಯಲ್ಲಿ ನಾವು ಕೆಲಸ ಮಾಡ್ತಿದ್ದೀವಿ ಲೀಡರ್ಸ್. ಕರೆಕ್ಟಾ? 100 CR ಇಮೇಜ್ ಮಾಡ್ಕೊಳ್ಳಿ. ನಾವಿಲ್ಲಿ ಏನು ಬಂಡವಾಳ ಹಾಕಿದೀವಿ, ಏನ್ ಕೆಲಸ ಮಾಡ್ತಾ ಇದ್ದೀವಿ. ಖಂಡಿತವಾಗ್ಲೂ ಒಳ್ಳೆ ಅದ್ಭುತವಾದ ಯಾವ್ದೋ ಜನ್ಮದ ಒಂದು ಪುಣ್ಯದಿಂದ ನಾವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ನಾವು ಪುಣ್ಯ ಮಾಡಿದೀವಿ. ಹಾಗೆ ಇದಂತೂ ಅದ್ಭುತವಾದದ್ದು. ಇದು ಏನಪ್ಪಾ ಅಂದ್ರೆ, ನಮಗೆ 1 ಲಕ್ಷದಿಂದ 20 ಲಕ್ಷದವರೆಗೂ ಇನ್ಸೂರೆನ್ಸ್ ಇದೆ. ನಾವು ಫೀಲ್ಡ್ ಅಲ್ಲಿ ವರ್ಕ್ ಮಾಡೋದಕ್ಕೆ ನಮ್ಮ MD ಸಾರು ಫ್ಯೂಚರ್ ಪ್ಲಾನ್ ಸಹ ಮಾಡಿದ್ದಾರೆ ಇದರಲ್ಲಿ. ಯಾಕೆಂದ್ರೆ ನಾವೊಬ್ರೇ ನಮ್ಮ ಕುಟುಂಬಕ್ಕೆ ಒಬ್ರಿಗೆ ಇರಬಾರ್ದು, ಇಡೀ ನನ್ನ ಕಂಪನಿ ಕುಟುಂಬ ಅಂತ ತಿಳ್ಕೊಂಡು ನಮ್ಮ MD ಸಾರು ಎಲ್ರಿಗೂ ಏನು ವಿಸ್ಟಾರಿಯನ್ಸ್ ಅಂತ ಯಾರ್ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ಅವ್ರಿಗೆ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ರ್ಯಾಂಕ್ ಬೈ 5ನೇ ರ್ಯಾಂಕ್ ಇಂದ ಅಂತವ್ರಿಗೆ ಒಂದು ಕಂಪನಿ ಇನ್ಸೂರೆನ್ಸ್ ಅಂತ ಹೊರಡಿಸಿದೆ. ಬಟ್ ಮಧ್ಯದಲ್ಲಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಆ ಇನ್ಸೂರೆನ್ಸ್ ನಮ್ಗೆ ಮನೆ ಹತ್ರನೇ ಒಂದು 12 hour ಅಲ್ಲೇ ಬಂದ್ಬಿಡುತ್ತೆ. ಹಾಗೆ ನಮ್ಮ ಮಕ್ಕಳು ಏನಾದ್ರು ಚಿಕ್ಕ ಮಕ್ಳುಗಳಿದ್ದು ಓದ್ಸಕ್ ಆಗಲ್ಲ, ಮನೆಗೆ ಒಂದು ಪಿಲ್ಲರೇ ಹೊರಟೋಯ್ತು ಅಂದ್ರೆ ಕಂಪನಿ ಪಿಲ್ಲರ್ ಆಗಿ ನಿಂತ್ಕೊಳ್ಳುತ್ತೆ ಅವತ್ ನಮ್ಮ ಮಕ್ಳಿಗೆ. ಅಪ್ಪ ನಿಮ್ಮ ತಂದೆ ಹೋದ್ರು ಪರವಾಗಿಲ್ಲ, ನಿಮ್ ತಂದೆ ಮಾಡ್ದಂತ ಕೆಲ್ಸದಲ್ಲಿ ನಮ್ಗೆ ಕೆಲಸ ಮಾಡ್ತಾ ಇದ್ರು, ಆ ಕೆಲ್ಸದಿಂದ ನಿಮ್ಗೆ ಫ್ಯೂಚರ್ ನಾವು ಕೊಡ್ತೀವಿ ಅಂತ ಹೇಳಿ ನನ್ನ ಮಕ್ಕಳು 12 ಅಂದ್ರೆ 2nd year PUC ವರ್ಗುನು ಕಂಪನಿ ಓದೋದಕ್ಕೆ ದಾರಿ ಮಾಡ್ಕೊಡುತ್ತೆ. ಅವ್ರು ಎಲ್ಲಿ ಓದ್ತಾರೆ ಅಲ್ಲೇ ದಾರಿ ಮಾಡ್ಕೊಡುತ್ತೆ. ಇಷ್ಟನ್ನ ಫ್ಯೂಚರ್ ನಮ್ಮ ಕಂಪನಿ ಮಾಡಿಟ್ಟಿದೆ. ಇದೆಲ್ಲ ಫ್ರೀ ಇರುತ್ತೆ. ಸೊ ನಿಮ್ಮ ಡಿಸಿಷನ್ ಏನು, ಯಾವ ರೀತಿ ಡಿಸಿಷನ್ ತಗೊಳ್ಬೇಕು ಅನ್ನೋದು ನಮಗ್ ಬಿಟ್ಟಿದ್ದು. ಸೊ ಎಲ್ರಿಗೂ ಥ್ಯಾಂಕ್ ಯು.